studying through the Old Testament book of Joshua. ಹಲವು ಒಡಂಬಡಿಕೆಯಲ್ಲಿರುವ ಯೋಶುವನ ಪುಸ್ತಕದಿಂದ ನಾವು ಧ್ಯಾನ ಮಾಡುತ್ತಾ ಬರ್ತಿದ್ದೇವೆ. It is one of the book in the Old Testament where Israel's spiritual life is at the height. ಹಲವು ಒಡಂಬಡಿಕೆಯ ಒಂದು ಕಾಲದಲ್ಲಿ ಅಥವಾ ಪುಸ್ತಕದಲ್ಲಿ ಇಸ್ರಾಯೇಲರ ಒಂದು ಆತ್ಮೀಕತೆಯ ಅದು ಉತ್ತಮವಾದ ಒಂದು ಮಟ್ಟದಲ್ಲಿರುವ ಒಂದು ಪುಸ್ತಕ ಯೋಶುವದಲ್ಲಿ ನಾವು ನೋಡ್ತೇವೆ. But sad, the next book Judges is the lowest spiritual life of Israelites. ಅದ್ರ ದುಃಖಕರವಾದ ವಿಷಯವೇನೆಂದ್ರೆ ಮುಂದಿನ ಒಂದು ಪುಸ್ತಕ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಇಸ್ರಾಯೇಲರ ಒಂದು ಆತ್ಮಿಕ ಜೀವಿತವು ಅದು ಒಂದು ಕೆಳಮಟ್ಟಕ್ಕೆ ಹೋದ ಒಂದು ಸಂಗತಿಯನ್ನು ನೋಡುತ್ತೇವೆ. So it teaches us you can go from the height to the depth in short time. ನಮಗೆ ಕಲಿಸಿಕೊಡುವ ಪಾಠವೇನೆಂದ್ರೆ ಕ್ಲುಪ್ತ ಸಮಯದಲ್ಲಿ ನಾವು ಒಂದು ಎತ್ತರವಾದ ಒಂದು ಸ್ಥಳದಿಂದ ನಾವು ಕೆಳಕ್ಕೆ ಹೋಗುವ ಒಂದು ಸ್ಥಿತಿ ಇರುತ್ತದೆ ಎಂಬುದಾಗಿ. We have to be very careful. ನಾವು ಎಚ್ಚರಿಕೆಯಿಂದ ಇರಬೇಕು. So those of you who do not know about the background of the book of Joshua, ಯೋಶುವನ ಪುಸ್ತಕದ ಹಿನ್ನೆಲೆಯನ್ನು ತಿಳಿದೇ ಇರುವವರು, the first 5 books are written by Moses. ಮೊದಲ 5 ಪುಸ್ತಕಗಳು ಮೋಶೆಯು Children of Israel were slaves in Egypt. ಇಸ್ರಾಯೇಲ್ ಜನರು ಅವರು ಐಗುಪ್ತ ದೇಶದಲ್ಲಿ ದಾಸರಾಗಿದ್ದರು. God sent a deliverer, Moses, to deliver them from under Pharaoh and in Egypt, to bring them to the promised land called Canaan. ದೇವರು ಮೋಶೆಯ ಒಂದು ನಾಯಕತ್ವದಲ್ಲಿ ಬಂಧನದಲ್ಲಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡಿಸಿ ವಾಗ್ದಾನ ದೇಶಕ್ಕೆ ಆತನು ಸೇರಿಸುವ ಹಾಗೆ ಉಪಯೋಗಿಸಿದನು. God did many miracles and wonders for them in Egypt and on the way. ಐಗುಪ್ತ ದೇಶದಲ್ಲಿಯೂ ಮತ್ತು ಅವರು ಕಾನಾನ್ ದೇಶಕ್ಕೆ ಹೋಗುವ ಮಾರ್ಗದಲ್ಲಿ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ಅವರ ಮಧ್ಯದಲ್ಲಿ ಮಾಡಿದನು. They had to go through a wilderness to get to Canaan. ಕಾನಾನ್ ದೇಶಕ್ಕೆ ಪ್ರವೇಶಿಸಬೇಕಾದರೆ ಒಂದು ಮರುಭೂಮಿಯ ಪ್ರಯಾಣವನ್ನು ಅವರು ಮಾಡಬೇಕಾಯಿತು. Because they had women, children, elderly people, it might have taken a little time, maybe a few months. ಅವರ ಮಧ್ಯದಲ್ಲಿ ಹಿರಿಯ ಪ್ರಿಯರು, ಮಕ್ಕಳು, ಹೆಂಗಸರು ಇವರ ಇದ್ದ ಒಂದು ಕಾರಣದಿಂದ ಆ ಒಂದು ಕಾನಾನ್ ದೇಶಕ್ಕೆ ಹೋಗುವುದಕ್ಕೆ ಸ್ವಲ್ಪ ಸಮಯ ಹಿಡಿದಿರಬಹುದು. They traveled and came to the border of Canaan, which is called Kadesh Barnea. ಅವರು ಪ್ರಯಾಣ ಮಾಡಿ ಆ ಒಂದು ಕಾನಾನ್ ದೇಶದ ಒಂದು ಎಲ್ಲೆಗೆ ಕಾದೇಶ್ ಬಾರ್ನಿಯಾ ಎಂಬ ಒಂದು ಸ್ಥಳಕ್ಕೆ ಅವರು ಬಂದರು. Under Moses, the people said, "Let us send some spies to the Canaan and see if it is a good land. We are able to take it." ಮೋಶೆಯು ಆತನು ಹೇಳಿದ್ದೇನೆಂದ್ರೆ ನಾವು ಕೆಲವು ಗೂಢಚಾರರನ್ನು ಕಲಿಸಿ ಆ ಕಾನಾನ್ ದೇಶವನ್ನು ಸಂಚರಿಸಿ ಬಂದು ನೋಡುವ ಹಾಗೆ ಆ ಒಂದು ದೇಶವನ್ನು ನಾವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೋ ಇಲ್ಲ ಎಂಬುದಾಗಿ ಒಂದು ವರದಿ ಕೊಡುವುದಕ್ಕಾಗಿ ಅವರನ್ನು ಕಳಿಸಿದರು. Not Moses' idea, it was the people's idea. ಇದು ಮೋಶೆಯ ಒಂದು ಆಲೋಚನೆ ಆಗಿರಲಿಲ್ಲ, ಆದ್ರೆ ಜನರ ಒಂದು ಆಲೋಚನೆ ಆಗಿತ್ತು. And God allowed it. ದೇವರು ಇದಕ್ಕೆ ಅನುಮತಿಯನ್ನು ಕೊಟ್ಟನು. Moses sent from 12 tribes, 12 leaders of 12 tribes of Israel. ಮೋಶೆಯು 12 ಕುಲಗಳಿಂದ 12 ನಾಯಕರನ್ನು ಕಳಿಸಿದನು. They went and looked at the land. They spied out for 40 days. ಈ 12 ಗೂಢಚಾರರು ಆ ಒಂದು ದೇಶವನ್ನು ಸಂಚರಿಸಿ 40 ದಿವಸ ಸಂಚರಿಸಿ ಅವರು ನೋಡಿ ಬಂದರು. They came back and gave a good and a bad report. ಈ ಗೂಢಚಾರರು ಹಿಂತಿರುಗಿ ಬಂದು ಒಳ್ಳೆ ಮತ್ತು ಕೆಟ್ಟ ವರದಿಯನ್ನು ಕೊಟ್ಟರು. The good report is the land is very very good. ಒಳ್ಳೆ ವರದಿ ಏನಂದ್ರೆ ಆ ಒಂದು ದೇಶ ಅದು ಉತ್ತಮವಾದ ಒಂದು ದೇಶ ಎಂಬುದಾಗಿ ಹೇಳಿದ್ರು. Bad report is we cannot go there because there are people who are very strong giants there. ಒಂದು ಕೆಟ್ಟ ಒಂದು ವರದಿ ಏನೆಂಬುದಾಗಿ ನೋಡುವಾಗ ನಾವು ಈ ಒಂದು ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ, ಅಲ್ಲಿರುವ ಜನರು ಅವರು ತುಂಬಾ ಬಲಿಷ್ಠರು ಎಂಬುದಾಗಿ ಹೇಳಿದರು. So but Joshua and Caleb said, "No, we can go because God is with us." ಯೋಶುವನು ಮತ್ತು ಕಾಲೇಬನು ಅವರು ಹೇಳಿದ್ದೇನೆಂದರೆ ದೇವರು ನಮ್ಮೊಂದಿಗಿರುವ ಒಂದು ಕಾರಣದಿಂದ ನಾವು ಈ ಒಂದು ದೇಶಕ್ಕೆ ನಾವು ಪ್ರವೇಶಿಸಬಹುದು ಎಂಬುದಾಗಿ. But what is 2 people among lakhs of people? ಈ ಇಬ್ಬರು ಆ ಒಂದು ಲಕ್ಷಾಂತರ ಜನರ ಮಧ್ಯದಲ್ಲಿ ಏನೂ ಇಲ್ಲದವರಾಗಿದ್ದರು. They want to stone Joshua and Caleb. ಜನರು ಯೋಶುವನನ್ನು ಕಾಲೇಬನನ್ನು ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿದ್ದರು. God was so grieved in his heart because of the unbelief of the Israelites. ಇಸ್ರಾಯೇಲರ ಒಂದು ಅಪನಂಬಿಕೆ ದೆಸೆಯಿಂದ ದೇವರು ತುಂಬಾ ದುಃಖನಾದನು. So God said, "You are not going to go there now." ದೇವರು ಅವರಿಗೆ ಹೇಳಿದ್ದೇನೆಂದ್ರೆ ನೀವು ಈಗ ಆ ಒಂದು ದೇಶವನ್ನು ಪ್ರವೇಶಿಸುವುದಿಲ್ಲ. So you go back to the wilderness.
ನೀವು ಹಿಂತಿರುಗಿ ಆ ಒಂದು ಮರುಭೂಮಿಗೆ ಹೋಗಿ ಅರಣ್ಯ ಪ್ರದೇಶಕ್ಕೆ ಹೋಗಿರಿ. 38 years they camped from place to place around the wilderness, no progress in their life, and all the people who complained, who were about 20 years, they died in the wilderness. 38 ವರ್ಷಗಳ ಕಾಲ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಪಾಳ್ಯವನ್ನು ಮಾಡಿಕೊಂಡು ಯಾವ ಒಂದು ಏಳಿಗೆ ಇಲ್ಲದೆ ಒಂದು ಸ್ಥಿತಿ ಆಗಿತ್ತು. 20 ವರ್ಷಕ್ಕಿಂತ ಹೆಚ್ಚಿನ ಜನರು ಆ ಒಂದು ಸಮಯದಲ್ಲಿ ಎಲ್ಲರೂ ಮೃತಪಟ್ಟರು. Only the next generation who were under 20 when they left Egypt, they and Joshua and Caleb, a huge number, they entered the promised land finally. ಐಗುಪ್ತ ದೇಶದಿಂದ ಹೊರಗೆ ಬಂದ ಆ ಒಂದು ಜನರಲ್ಲಿ 20 ವರ್ಷಕ್ಕಿಂತ ಕೆಳಗಿನ ಜನರು ವಯಸ್ಸಿನವರು ಅವರು ಮತ್ತು ಕಾಲೇಬ್ ಯೋಶುವ ಇವರು ಆ ಒಂದು ಕಾನಾನ್ ದೇಶಕ್ಕೆ ಪ್ರವೇಶಿಸಿದರು. So book of Joshua is showing how after 40 years, 2 years first and plus 38 years, after 40 years how they again came to the border. ಈ ಯೋಶುವನ ಪುಸ್ತಕದಲ್ಲಿ 40 ವರ್ಷ ಕಾಲ ಅಂದರೆ 2 ವರ್ಷ ಅದಾದ ನಂತರ 38 ವರ್ಷಗಳ ಕಾಲ ಮತ್ತೆ ಆ ಒಂದು ಕಾದೇಶ್ ಬಾನ್ಯ ಅಥವಾ ಒಂದು ಎಲ್ಲೆಗೆ ಅವರು ಬರುತ್ತಾರೆ. Now the leadership is changed. There is no more Moses. Moses died, and Joshua, under the young leader Joshua's leadership, they are going to the promised land. ಈಗ ಆ ನಾಯಕತ್ವವು ಬದಲಾಗಿದೆ. ಮೋಶೆಯು ಆತನು ಗತಿಸಿ ಹೋದನು. ಈಗ ಯವನಸ್ಥನಾದ ಯೋಶುವನು ಆತನ ನಾಯಕತ್ವವನ್ನು ವಹಿಸಿಕೊಂಡಿದ್ದಾನೆ. So this book is an amazing success story of how God led them to the promised land. ಈ ಒಂದು ಪುಸ್ತಕದಲ್ಲಿ ಆ ಒಂದು ಜಯವನ್ನು ನಾವು ನೋಡುತ್ತೇವೆ. ದೇವರು ಹೇಗೆ ಇಸ್ರಾಯೇಲರನ್ನು ಆ ಒಂದು ವಾಗ್ದಾನ ದೇಶಕ್ಕೆ ಸೇರಿಸಿದೆ ಎಂಬುದಾಗಿ. But when they crossed Jordan and came, there was a city there called city of Jericho, which stood with fortified walls all around. ಯೋರ್ದಾನ್ ನದಿಯನ್ನು ದಾಟಿ ಅವರಿಗೆ ಬಂದಾಗ ಯೆರಿಕೋ ಒಂದು ಪಟ್ಟಣವು ಅವರಿಗೆ ಅಡ್ಡಿಯಾಗಿತ್ತು. ಆ ಒಂದು ಸುತ್ತಲೂ 45 ಗೋಡೆಗಳ ಒಂದು ಸಂಗತಿಯು ಅವರ ಸುತ್ತಲೂ ಇತ್ತು. Big fortress all around. ಅವರ ಸುತ್ತಲೂ ಆ ಒಂದು ಯೆರಿಕೋ ಪಟ್ಟಣದ ಸುತ್ತಲೂ ಒಂದು ದೊಡ್ಡ ಒಂದು ಗೋಡೆಯು ಇತ್ತು. And God told, as we saw in chapter 6 last week, God told them to march around the city for 7 days, and each day one time. On the 7th day you march around 7 times. Finally you shout, the wall will collapse. ಯೋಶುವನ ಪುಸ್ತಕ 6ನೇ ಅಧ್ಯಾಯದಲ್ಲಿ ದೇವರು ಯೋಶುವನಿಗೆ ಆಜ್ಞಾಪಿಸಿದ್ದೇನೆಂದರೆ 6 ದಿವಸ ಅವರು ಪ್ರತಿ ದಿವಸ ಆ ಒಂದು ಗೋಡೆಯನ್ನು ಸುತ್ತಬೇಕು ಮತ್ತು 7ನೇ ದಿವಸ 7 ಸಾರಿ ಸುತ್ತಬೇಕು. 7ನೇ ಸಲ ಸುತ್ತಬೇಕಾದರೆ ಅವರು ಜೋರಾಗಿ ಆರ್ಭಟಿಸಬೇಕಾಯಿತು. Nobody will do a military approach like this. You just walk around and it will fall. It looks foolishness. ಸೇನೆಯಲ್ಲಿ ಇಂಥ ಒಂದು ಯಾವ ಒಂದು ಆಲೋಚನೆಯನ್ನು ಅವರು ಮಾಡುವುದಿಲ್ಲ. ನೋಡುವುದಕ್ಕೆ ಅದು ಮೂರ್ಖತನವಾಗಿರಬಹುದು. But it was God's command. ಆದರೆ ಇದು ದೇವರ ಒಂದು ಆಜ್ಞೆಯಾಗಿತ್ತು. Joshua and Israelites followed God's command. ಯೋಶುವನು ಮತ್ತು ಇಸ್ರಾಯೇಲರೆಲ್ಲರೂ ದೇವರ ಆಜ್ಞೆಯನ್ನು ಅನುಸರಿಸಿದರು. The city of Jericho collapsed, then they went in and took the city. ಯೆರಿಕೋ ಪಟ್ಟಣವು ನಾಶವಾಯಿತು. ಜನರೆಲ್ಲರೂ ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಂಡರು. As you might have noticed, I was not teaching through the chapter by chapter. I finished first chapter, second chapter, then we skipped to chapter 6 last week. ನಾವು ಪ್ರತಿಯೊಂದು ಅಧ್ಯಾಯವನ್ನು ನಾವು ಧ್ಯಾನ ಮಾಡುತ್ತಾ ಬರುತ್ತಿಲ್ಲ. 1ನೇ ಅಧ್ಯಾಯ, 2ನೇ ಅಧ್ಯಾಯ, ನಂತರ ನಾವು 6ನೇ ಅಧ್ಯಾಯಕ್ಕೆ ನಾವು ಬಂದೆವು. In chapter 2, Joshua also sent not 12 spies, but 2 spies to go and check out the Canaan or Jericho. 2ನೇ ಅಧ್ಯಾಯದಲ್ಲಿ ಯೋಶುವನು ಸಹ 2 ಗುಡಾಚಾರರನ್ನು ಕಾನಾನ್ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಕಳಿಸಿದನು. It was for a different purpose. ಇದು ಬೇರೆ ಒಂದು ಉದ್ದೇಶಕ್ಕಾಗಿ, not to see if we can really go there or not. ಆ ಒಂದು ಸ್ಥಳಕ್ಕೆ ನಿಜವಾಗ್ಲೂ ಪ್ರವೇಶಿಸಲಿಕ್ಕೆ ಆಗುತ್ತದೋ ಇಲ್ಲ ಎಂಬ ಒಂದು ಕಾರಣಕ್ಕಲ್ಲ. Joshua already knew that. ಯೋಶುವನಿಗೆ ಈಗಾಗಲೇ ಗೊತ್ತಿತ್ತು. But it was a military study, how to go in, from which way to go in, how to, that was the reason. ಇದು ಒಂದು ಹೇಗೆ ಪ್ರವೇಶಿಸಬೇಕು, ಯಾವ ಒಂದು ಮಾರ್ಗದಲ್ಲಿ ಪ್ರವೇಶಿಸಬೇಕು ಎಂಬ ಒಂದು ವಿಚಾರಣೆಯನ್ನು ಮಾಡುವುದಕ್ಕಾಗಿ ಅವನು ಕಲಿಸಿದನು. But God has also another purpose. ದೇವರಿಗೂ ಸಹ ಇನ್ನೊಂದು ಒಂದು ಉದ್ದೇಶವಿತ್ತು. There was a lady there, a woman there who was a prostitute before. ಆ ಒಂದು ಪಟ್ಟಣದಲ್ಲಿ ಒಬ್ಬ ಸೂಲೆಯಾಗಿದ್ದ ಒಬ್ಬ ಸ್ತ್ರೀ ಇದ್ದಳು. We looked at her life in chapter 2 and also what happened in chapter 6. 2ನೇ ಅಧ್ಯಾಯದಲ್ಲಿ ಆಕೆಯ ಜೀವಿತವನ್ನು ಮತ್ತು 6ನೇ ಅಧ್ಯಾಯದಲ್ಲಿ ಆಕೆಗೆ ನಡೆದದನ್ನು ನಾವು ಧ್ಯಾನ ಮಾಡುತ್ತಾ ಬಂದೆವು. She requested that she protected the spies, the 2 spies, and also requested
to show mercy on them, her and her family. ರಾಹಾಬಳು ಆ ಇಬ್ಬರು ಗೂಢಚಾರರನ್ನು ಸಂರಕ್ಷಿಸಿದಳು. ನಂತರ ಆಕೆಯು ತನ್ನನ್ನು ಮತ್ತು ತನ್ನ ಕುಟುಂಬದವರನ್ನು ಸಂರಕ್ಷಿಸಬೇಕಾಗಿ ಕೇಳಿಕೊಂಡಳು. And she heard about the God of Israel. ಆಕೆ ಇಸ್ರಾಯೇಲ್ ದೇವರ ವಿಷಯವಾಗಿ ಕೇಳಿದಳು. And that hearing was enough for her to put her faith in the true and living Lord. ನಿಜವಾದ ಜೀವ ಸ್ವರೂಪನಾದ ದೇವರ ಮೇಲೆ ನಂಬಿಕೆ ಇಡುವುದಕ್ಕೆ ಈ ಒಂದು ಮಾಹಿತಿ ಮಾತ್ರ ಸಾಕಾಗಿತ್ತು. The Israelites seen God's miracle, but they didn't believe. ಇಸ್ರಾಯೇಲರು ದೇವರ ಅದ್ಭುತ ಕಾರ್ಯಗಳನ್ನು ನೋಡಿದ್ರು, ಆದ್ರೆ ಅವರಿಗೆ ನಂಬಲಿಕ್ಕೆ ಸಾಧ್ಯವಾಗಲಿಲ್ಲ. This woman heard and faith came. She knew your God is the living God. ಆದ್ರೆ ಈ ಸ್ತ್ರೀಯು ಆ ದೇವರ ವಿಷಯವಾಗಿ ಕೇಳಿ ನಂಬಿಕೆ ಇಟ್ಟಲು, ನಿಮ್ಮ ದೇವರು ನಿಜವಾದ ದೇವರು ಎಂಬುದಾಗಿ ಹೇಳಿದಳು. That what we read in chapter 2. ಇದು 2ನೇ ಅಧ್ಯಾಯದಲ್ಲಿ ಓದಿದ ಸಂಗತಿ. The last week we looked at chapter 6. ಕಳೆದ ವಾರ 6ನೇ ಅಧ್ಯಾಯವನ್ನು ಧ್ಯಾನ ಮಾಡುತ್ತಾ ಬಂದೆವು. How they marched down the city, how the walls collapsed, how the Israelites went in. ಇಸ್ರಾಯೇಲರು ಆ ಒಂದು ಗೋಡೆಯನ್ನು ಹೇಗೆ ಅವರು ಸುತ್ತಬೇಕಾಯಿತು, ನಂತರ ಗೋಡೆಯು ನಾಶವಾಗಿ ಹೇಗೆ ಪ್ರವೇಶಿಸಿದರು ಎಂಬುದಾಗಿ ನೋಡುತ್ತಾ ಬಂದೆವು. And while entering, they made sure that they took Rahab and her family and safely brought her outside and then brought her inside Israel. ಇಸ್ರಾಯೇಲರು ಪ್ರವೇಶಿಸುವಾಗ, ಆ ಒಂದು ಯೆರಿಕೋ ಪಟ್ಟಣವನ್ನು ಪ್ರವೇಶಿಸುವಾಗ ರಾಹಾಬ್ ಮತ್ತು ಅವರ ಕುಟುಂಬದವರು ಆ ಒಂದು ಪಟ್ಟಣದಿಂದ ಹೊರಗೆ ತಂದು ನಂತರ ಅವರನ್ನು ಇಸ್ರಾಯೇಲರ ಮಧ್ಯದಲ್ಲಿ ಹೇಗೆ ಸೇರಿಸಿದ್ರು ಎಂಬುದಾಗಿ ನಾವು ನೋಡ್ತಾ ಬಂದೆವು. Last week we saw the blessing she received because of her faith in the God of Israel. ರಾಹಾಬಳು ಇಸ್ರಾಯೇಲ್ ದೇವರ ಮೇಲೆ ಇಟ್ಟಿದ್ದ ಒಂದು ನಂಬಿಕೆ ದೇಶದಿಂದ ದೇವರು ಹೇಗೆ ಆಕೆಯನ್ನು ಸನ್ಮಾನಿಸಿದಳು ಎಂಬುದಾಗಿ ನೋಡುತ್ತಾ ಬಂದೆವು. She was a Gentile. ಆಕೆ ಅನ್ಯ ಸ್ತ್ರೀಯಲಾಗಿದ್ದಳು. She was a woman. ಒಬ್ಬ ಸ್ತ್ರೀಯಲಾಗಿದ್ದಳು. She was of low social status. She was a prostitute, a very immoral woman. ಒಂದು ಸಾಮಾಜಿಕದಲ್ಲಿ ಒಂದು ಕೆಳಮಟ್ಟವಾದ ಒಂದು ಸ್ಥಾನದಲ್ಲಿ ಇದ್ದು ಅನೈತಿಕವಾದ ಒಂದು ಜೀವಿತ, ಒಂದು ಸೂಲೆಯ ಒಂದು ಆಗಿದ್ದಳು. But her faith in the true and living God lifted her from there to be among the Israelites, and not only to be the grandmother of David, but the great grandmother of the Lord Jesus Christ. ದೇವರು ರಾಹಾಬಳ ಒಂದು ನಂಬಿಕೆಯ ಒಂದು ದೃಷ್ಟಿಯಿಂದ ಆಕೆಯನ್ನು ಆ ಒಂದು ಕೆಳಮಟ್ಟದ ಸ್ಥಿತಿಯಿಂದ ಉನ್ನತ ಒಂದು ಸ್ಥಿತಿಗೆ ತಂದು ದಾವೀದನ ಅಜ್ಜಿ ಆದಳು. ನಂತರ ಕರ್ತನ ಒಂದು ವಂಶಾವಳಿಯಲ್ಲಿಯೂ ಸಹ ಆಕೆ ಹೆಸರನ್ನು ನಾವು ನೋಡುತ್ತೇವೆ. If you honor God, God will honor you. ನೀವು ದೇವರನ್ನು ಸನ್ಮಾನಿಸುವುದಾದರೆ ದೇವರು ನಿಮ್ಮನ್ನು ಸನ್ಮಾನಿಸುವನು. No matter what your social background or what your background. ನಿಮ್ಮ ಒಂದು ಸಾಮಾಜಿಕವಾದ ಹಿನ್ನೆಲೆ ಏನೇ ಆಗಿರಬಹುದು. Bible says, him that honoreth me I will honor. ಸತ್ಯವೇದ ಹೇಳುವುದೇನೆಂದರೆ ನನ್ನನ್ನು ಸನ್ಮಾನಿಸುವವನನ್ನು ನಾನು ಸನ್ಮಾನಿಸುವೆನು. So chapter 6 we looked at last week how great victory they won. ಕಳೆದ ವಾರ 6ನೇ ಅಧ್ಯಾಯದಲ್ಲಿ ಇಸ್ರಾಯೇಲರು ಎಂತ ಒಂದು ದೊಡ್ಡ ಒಂದು ಜಯವು ಅವರಿಗೆ ಸಂಭವಿಸಿತೆಂಬುದಾಗಿ. What is the reason for their victory in Jericho? ಯೆರಿಕೋ ಮೇಲೆ ಅವರಿಗೆ ಜಯ ಉಂಟಾದದಕ್ಕೆ ಕಾರಣವೇನು? There are at least 6 reasons which you can study from chapter 3, chapter 4 and chapter 5. 3ನೇ ಅಧ್ಯಾಯದಿಂದ 5ನೇ ಅಧ್ಯಾಯ ತನಕ 6 ಕಾರಣಗಳನ್ನು ನಾವು ಕಲಿತುಕೊಳ್ಳಬಹುದು. The first reason, the spies who went there believed God's word and they had no doubt like the previous 10 spies. ಇಬ್ಬರು ಗೂಢಚಾರರು ಅವರು ದೇವರನ್ನು ನಂಬಿದರು. ಹಿಂದೆ 12 ಗೂಢಚಾರರಾಗಿ ಯಾವ ಒಂದು ಸಂದೇಹವಿಲ್ಲದೆ ದೇವರ ಮಾತನ್ನು ನಂಬಿದರು. Then chapter 1 we see the people were obedient to their leader Joshua and because of that they were obedient to God. 1ನೇ ಅಧ್ಯಾಯದಲ್ಲಿ ಜನರು ದೇವರಿಗೂ ಮತ್ತು ದೇವರ ಸೇವಕರಿಗೂ ಅವರು ವಿಧೇಯರಾಗಿದ್ದರು. Third reason, 3ನೇ ಒಂದು ಕಾರಣ, and they did the rite of circumcision because in the wilderness they did not circumcise their sons, so they realized they have to obey God, so they did that. ಅವರು ಒಂದು ಅರಣ್ಯ ಪ್ರದೇಶದಲ್ಲಿ ಅವರು ಸುನ್ನತಿ ಮಾಡಿಕೊಳ್ಳದೇ ಇದ್ದರು ಮತ್ತು ಅವರು ಸುನ್ನತಿ ಮಾಡಿಕೊಳ್ಳಬೇಕೆಂಬ ಒಂದು ವಿಷಯದಲ್ಲಿ ದೇವರ ಆಜ್ಞೆಗೆ ವಿಧೇಯರಾದ ಒಂದು 2ನೇ ಒಂದು ಕಾರಣವನ್ನು ನೋಡುತ್ತೇವೆ. Circumcision was to show that they are a separated people from the rest of the people. ಸುನ್ನತಿ ಮಾಡಿಸಿಕೊಳ್ಳುವುದಕ್ಕೆ ಉದ್ದೇಶದ ಕಾರಣವೇನೆಂಬುದಾಗಿ ನೋಡುವಾಗ ಅವರು ಇತರ ಜನರಿಂದ ಅವರು ವಿಭಿನ್ನರು ಅಥವಾ ಪ್ರತ್ಯೇಕರಾದವರು ಎಂಬುದಾಗಿ ತೋರಿಸುವುದಕ್ಕೆ. That is what the circumcision rite means.
ಇದು ಒಂದು ಸುನ್ನತಿಯ ಹಕ್ಕು, ಹಕ್ಕಿನ Right, ಅರ್ಧ. it's a ritual, sampradaya. ಆ ಒಂದು ಸುನ್ನತಿಯ ಒಂದು ಸಂಪ್ರದಾಯ ಇರುವ ಒಂದು ಅರ್ಥ. And then they celebrated Passover after a long time. ಅನೇಕ ವರ್ಷಗಳ ಆದ ನಂತರ ಪಸ್ಕ ಹಬ್ಬವನ್ನು ಆಚರಿಸಿದರು. It was a time of celebration. They remember how God delivered them from Egypt. ಒಂದು ಹಬ್ಬದ ಒಂದು ಸಮಯವಾಗಿತ್ತು ಮತ್ತು ಐಗುಪ್ತ ದೇಶದಿಂದ ಹೇಗೆ ದೇವರು ಇವರನ್ನು ಬಿಡಿಸಿದನೆಂಬುದಾಗಿ ಜ್ಞಾಪಕ ಮಾಡಿಕೊಂಡರು. Two things we say, they had separation and celebration in their life. ಅವರ ಜೀವಿತದಲ್ಲಿ ಎರಡು ಸಂಗತಿಗಳಿತ್ತು, ಒಂದು ಪ್ರತ್ಯೇಕತೆ ಮತ್ತು ಮತ್ತೊಂದು ಒಂದು ಹಬ್ಬ ಅಥವಾ ಆಚರಣೆ. Then we saw chapter 5, they Joshua saw a person standing, and it was the commander. It was none other than the Lord Jesus Christ, his appearance in the Old Testament. 5ನೇ ಅಧ್ಯಾಯದಲ್ಲಿ ಒಬ್ಬ ಸೇನಾಧಿಪತಿ, ಅದು ಕರ್ತನಾದ ಯೇಸು ಕ್ರಿಸ್ತನು ಅಲೆವಡಮಡಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆತನು ಯೋಶುವನಿಗೆ ಕಾಣಿಸಿಕೊಂಡನು. And Joshua obeyed the commander. ಯೋಶುವನು ಈ ಅಧಿಕಾರಿಗೆ ವಿಧೇಯನಾದನು. Then when they marched around, they obeyed the word of God, the command of God. ಅವರು ಆ ಒಂದು ಗೋಡೆಯನ್ನು ಸುತ್ತಬೇಕಾದ ಒಂದು ವಿಷಯದಲ್ಲಿಯೂ ದೇವರ ವಾಕ್ಯಕ್ಕೆ ವಿಧೇಯರಾದರು. That is what brought, these are the reasons that brought victory for Israel to capture Jericho. ಯೆರಿಕೋ ಪಟ್ಟಣದಲ್ಲಿ ಅವರಿಗೆ ಜಯ ಉಂಟಾದದಕ್ಕೆ ಇವುಗಳು ಕಾರಣವಾಗಿದ್ದವು. Now we come to chapter 7. ಈಗ 7ನೇ ಅಧ್ಯಾಯಕ್ಕೆ ನಾವು ಬರುವಾಗ, in chapter 6 God gave a very explicit command that you can destroy everything. Look at verse 6, chapter 6 verse 18. Chapter 6 verse 18, you read that. ಯೋಷುವನ ಪುಸ್ತಕ 6ನೇ ಅಧ್ಯಾಯ 18ನೇ ವಚನ. ನೀವಾದರೂ ಯೆಹೋವನಿಗೆ ಮೀಸಲಾದ ವಸ್ತುಗಳ ವಿಷಯದಲ್ಲಿ ಜಾಗರೂಕತೆಯಿಂದ ಇರಬೇಕು. ನೀವು ಅವುಗಳಲ್ಲಿ ಯಾವುದನ್ನಾದರೂ ತೆಗೆದುಕೊಂಡರೆ ಇಸ್ರಾಯೇಲರ ಪಾಳೆಯವು ಶಾಪಕ್ಕೆ ಗುರಿಯಾಗಿ ಕೆಟ್ಟಿತು. So there was a specific instruction, destroy everything, but don't take any property like gold, silver or valuable things. That should go to God's treasury. 18ನೇ ವಚನದಲ್ಲಿ ಸ್ಪಷ್ಟವಾದ ಒಂದು ಆಜ್ಞೆಯು ಅವರಿಗೆ ದೊರೆಯಿತು. ಯೋನಿಗೆ ಮೀಸಲಾದ ವಸ್ತುಗಳು ಅಥವಾ ಬೆಳ್ಳಿ ಬಂಗಾರ ಇಂಥ ವಿಷಯಗಳು, ಮೀಸಲಾಗಿರುವ ವಿಷಯಗಳು ಅವರು ಯಾವುದನ್ನು ತೆಗೆದುಕೊಳ್ಳಬಾರದು ಮತ್ತು ಬೇರೆ ಎಲ್ಲಾ ವಿಷಯಗಳನ್ನು ಎಲ್ಲ ಸಂಗತಿಯನ್ನು ನಾಶ ಮಾಡಬೇಕು. Instructions were very clear. ಅಲ್ಲಿ ಅವರಿಗೆ ಕೊಡಲ್ಪಟ್ಟ ಒಂದು ಆಜ್ಞೆಯು ಸ್ಪಷ್ಟವಾಗಿತ್ತು. A great victory in Jericho. ಯೆರಿಕೋ ಪಟ್ಟಣದ ಮೇಲೆ ದೊಡ್ಡ ಒಂದು ಜಯ ಉಂಟಾಯಿತು. Now come to chapter 7 verse 1 and 1. ಈಗ 7ನೇ ಅಧ್ಯಾಯ 1ನೇ ವಚನಕ್ಕೆ ಬರುವಾಗ, ಯೆಹೂದ ಕುಲದವನು, ಜೆರಹಾಯನ ಗೋತ್ರದವನು, ಜಬ್ದೀಯ ಕುಟುಂಬದವನು, ಕರ್ಮೀಯ ಮಗನೂ ಆದ ಆಕಾನನು ಯೆಹೋವನಿಗೆ ಕೆಲ್ಲುವನ್ನು ಕದ್ದುಕೊಂಡದರಿಂದ ಇಸ್ರಾಯೇಲರೆಲ್ಲರೂ ದ್ರೋಹಿಗಳಾದರು. ಯೆಹೋವನ ಕೋಪವು ಅವರ ಮೇಲೆ ಉರಿಯ ಹತ್ತಿತು. ಯೆಹೋಶುವನು ಜನರನ್ನು ಕರೆದು, ನೀವು ಗಟ್ಟ ಹತ್ತಿ ಬೇತೇಲಿನ ಪೂರ್ವಕ್ಕೂ ಬೇತಾವಿನ ಸಮೀಪದಲ್ಲೂ ಇರುವ ಆಯಿ ಎಂಬ ಪ್ರಾಂತ್ಯವನ್ನು ಸಂಚರಿಸಿ ನೋಡಿರಿ ಎಂದು ಹೇಳಿ ಅವರನ್ನ ಯೆರಿಕೋವಿನಿಂದ ಕಳುಹಿಸಿದನು. I think we should read till verse 5. 5ನೇ ವಚನ ತನಕ ಓದಿಕೊಳ್ಳಿ. ಅವರು ಹೋಗಿ ಆಯಿ ಎಂಬ ಊರನ್ನು ಸಂಚರಿಸಿ ನೋಡಿ ಹಿಂತಿರುಗಿ ಬಂದು ಯೆಹೋಶುವನಿಗೆ ಎಲ್ಲಾ ಜನರು ಹೋಗುವುದು ಅವಶ್ಯವಿಲ್ಲ, 2 ಅಥವಾ 3,000 ಮಂದಿ ಹೋದರೆ ಸಾಕು, ಅವರು ಪಟ್ಟಣವನ್ನ ಜಯಿಸಬಹುದು, ಎಲ್ಲರನ್ನು ಕಳುಹಿಸಿ ಸುಮ್ಮನೆ ದಣಿಸುವುದೇಕೆ, ಅವರು ಸ್ವಲ್ಪ ಮಂದಿ ಮಾತ್ರ ಇರುತ್ತಾರೆ ಎಂದು ಹೇಳಿದರು. ಅದರಂತೆ ಸುಮಾರು 3,000 ಮಂದಿ ಹೋದರು. ಆದರೆ ಅವರು ಆಯಿ ಎಂಬ ಊರಿನವರ ಎದುರಿನಿಂದ ಓಡಿ ಬರಬೇಕಾಯಿತು. ಆಯಿ ಎಂಬ ಊರಿನವರು ಅವರನ್ನು ಊರ ಬಾಗಿಲಿನಿಂದ ಕಲ್ಲು ಗಣಿಯವರೆಗೂ ಹಿಂದಟ್ಟಿ ಇಳಿಯ ನೆಲದಲ್ಲಿ ಅವರನ್ನು ಸೋಲಿಸಿ ಸುಮಾರು 36 ಮಂದಿಯನ್ನ ಹತ ಮಾಡಿದರು. ಇದರಿಂದ ಇಸ್ರಾಯೇಲರ ಧೈರ್ಯವು ಕರಗಿ ನೀರಾಯಿತು. The first thing we read is they have gone from a great victory in Jericho to utter defeat in the city of Ai. ನಾವು ಮೊದಲನೇದಾಗಿ ನಾವು ಓದುವ ಒಂದು ಸಂಗತಿ ಏನೆಂದರೆ, ಯೆರಿಕೋ ಪಟ್ಟಣದ ಮೇಲೆ ಸಿಕ್ಕ ಒಂದು ದೊಡ್ಡ ಒಂದು ಜಯದಿಂದ ಈಗ ಈ ಒಂದು ಆಯ್ ಪಟ್ಟಣದ ಒಂದು ಸೋಲು ಅಪಜಯವನ್ನು ಅವರು ನೋಡುತ್ತಾರೆ. The thrill of the victory in Jericho is quickly replaced by agony of defeat at a small city called Ai. ಯೆರಿಕೋ ಪಟ್ಟಣದಿಂದ ಅವರಿಗೆ ಸಿಕ್ಕಿದ ಒಂದು ಉತ್ಸುಕತೆ ಈ ಒಂದು ಚಿಕ್ಕ ಪಟ್ಟಣ ಆದ ಆಯ ಪಟ್ಟಣದ ಮೇಲೆ ಉಂಟಾದ ಅಪಜಯವು ಅವರಿಗೆ ಒಂದು ನಿರಾಶೆಗೆ ತಳ್ಳಲ್ಪಟ್ಟರು. They were chased away. Israelites were chased away. 36 of them were killed by the people of Ai.
ಆಯ್ ಪಟ್ಟಣದವರು ಇಸ್ರಾಯೇಲರನ್ನು ಓಡಿಸಿಬಿಟ್ಟರು, 36 ಜನರು ಅವರ ಹತರಾದರು. In English, verse 1 starts with but. ಆಂಗ್ಲ ಭಾಷೆಯಲ್ಲಿ ಮೊದಲನೇ ವಚನ ಆದರೆ ಎಂಬ ಪದ ಪ್ರಯೋಗದಿಂದ So ಪ್ರಾರಂಭವಾಗುತ್ತದೆ. difference from chapter 6. ಒಂದು 6ನೇ ಅಧ್ಯಾಯದಿಂದ ವ್ಯತ್ಯಾಸವಾಗಿರುವ ಒಂದು ಸಂಗತಿ. What is the reason? ಇದಕ್ಕೆ ಕಾರಣವೇನು? All this because of the disobedience of one man. ಒಬ್ಬ ಮನುಷ್ಯನ ಅವಿಧೇಯತೆಯು ಇದಕ್ಕೆ ಕಾರಣವಾಗಿತ್ತು. I mentioned earlier there was clear instruction, don't take anything that should go to the treasury of God. ಇದಕ್ಕೆ ಮುಂಚಿತವಾಗಿ ಸ್ಪಷ್ಟವಾದ ಒಂದು ಆಜ್ಞೆಯು ಇತ್ತು. ದೇವರಿಗೆ ಮೀಸಲಾಗಿದ್ದ ವಸ್ತುಗಳಿಂದ ಯಾವುದು ಅವರು ತೆಗೆದುಕೊಳ್ಳಬಾರದು. But there was one man who couldn't avoid the temptation when he saw some valuable gold and silver and a valuable cloth. ಆದ್ರೂ ಒಬ್ಬ ಮನುಷ್ಯನು ಒಂದು ಬಂಗಾರ, ಬೆಳ್ಳಿ ಮತ್ತು ಒಂದು ಒಳ್ಳೆ ಒಂದು ನಿಲುವಂಗಿಯನ್ನು ನೋಡಿದಾಗ ಆ ಒಂದು ಒಂದು ಶೋಧನೆಯು ಆತನನ್ನು ನಿಯಂತ್ರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. One man disobeyed. ಒಬ್ಬ ಮನುಷ್ಯನು ಅವಿಧೇಯನಾದನು. And if you come to verse 10, 11, verse 11, God said, Israel has sinned. 11ನೇ ವಚನದಲ್ಲಿ ಇಸ್ರಾಯೇಲರು ಪಾಪಿಷ್ಠರಾಗಿದ್ದಾರೆ. One man's sin became Israel's sin. ಒಬ್ಬ ಮನುಷ್ಯನ ಪಾಪವು ಇಸ್ರಾಯೇಲರ ಒಂದು ಪಾಪವಾಗಿ ಮಾರ್ಪಟ್ಟಿತು. This is a truth in the word of God, whether it was Israel or the New Testament church. ಇಸ್ರಾಯೇಲರಾಗ್ಲಿ ಅಥವಾ ಹೊಸ ಒಡಂಬಡಿಕೆ ಸಭೆ ಆಗಲಿ, ಇದು ಒಂದು ಸತ್ಯವಾದ ಅಂಶವಾಗಿದೆ. This truth is very important. ಈ ಒಂದು ಸತ್ಯವು ಪ್ರಾಮುಖ್ಯವಾದದ್ದು. One person in the church living in sin will affect the whole church. ಸಭೆಯಲ್ಲಿ ಒಬ್ಬ ಮನುಷ್ಯನು, ಒಬ್ಬ ವಿಶ್ವಾಸಿಯು ಪಾಪದಲ್ಲಿ ಜೀವಿಸುವುದಾದರೆ ಅದು ಇಡೀ ಸಭೆಗೂ ಪರಿಣಾಮವನ್ನು ಉಂಟು ಮಾಡುತ್ತದೆ. Israel as a nation are a chosen nation. ಇಸ್ರಾಯೇಲರು ಸಂಪೂರ್ಣವಾಗಿ ಒಂದು ಜನಾಂಗವಾಗಿ ಒಂದು ಆರಿಸಲ್ಪಟ್ಟ ಒಂದು ಜನಾಂಗವಾಗಿದೆ. So one man's sin among Israel become Israel's sin. ಇಸ್ರಾಯೇಲರ ಮಧ್ಯದಲ್ಲಿ ಒಬ್ಬ ಮನುಷ್ಯನ ಪಾಪವು ಅದು ಇಸ್ರಾಯೇಲರ ಒಂದು ಪಾಪವಾಗಿ ಮಾರ್ಪಟ್ಟಿತು. When you come to the New Testament, the church is called the body of Christ. ಹೊಸ ಒಡಂಬಡಿಕೆಯಲ್ಲಿ ಸಭೆಯು ಕ್ರಿಸ್ತನ ದೇಹ ಎಂಬುದಾಗಿ ಕರೆಯಲ್ಪಡುತ್ತದೆ. 1 Corinthians 12 and 14, you can read it, not now. You just make a note, you can go home and read 1 Corinthians 12 and chapter 14. 1 ಕೊರಿಂಥ 12ನೇ ಅಧ್ಯಾಯ ಮತ್ತು 14ನೇ ಅಧ್ಯಾಯದಲ್ಲಿ ಇದರ ವಿಷಯವಾಗಿ ನೀವು ಮನೆಗೆ ಹೋಗಿ ಈ ವಾಕ್ಯಗಳನ್ನು ಓದಿಕೊಳ್ಳಬಹುದು. If you are a diabetic person, ನಿಮಗೆ ಈ ಸಕ್ಕರೆ ಕಾಯಿಲೆ ಇರುವುದಾದ್ರೆ, you know that it can affect maybe just one part, but it can spread to other parts also. ನಿಮ್ಮ ದೇಹದಲ್ಲಿ ಒಂದು ಭಾಗಕ್ಕೆ ಅದು ಒಂದು ಪರಿಣಾಮ ಉಂಟಾಗಿ ಇಡೀ ದೇಹವೆಲ್ಲ ಅದು ಹರಡಿಕೊಳ್ಳುವ ಸಾಧ್ಯತೆ ಉಂಟು. It can affect your toe, it can affect your kidney, it can affect all. ನಿಮ್ಮ ಒಂದು ಕಣ್ಣು, ಕಾಲು, ಕಿಡ್ನಿ, ಇವು ಎಲ್ಲವುಗಳ ಮೇಲೆ ಅದು ಪರಿಣಾಮ ಉಂಟಾಗುತ್ತದೆ. Cancer is like that, leprosy is like that. ಕ್ಯಾನ್ಸರ್, ಕುಷ್ಠ ರೋಗ ಇವೆಲ್ಲವೂ ಹರಡಿಕೊಳ್ಳುತ್ತದೆ. So one member's failure can affect the whole body. ಒಬ್ಬ ಮನುಷ್ಯನ ಒಂದು ಸೋಲುವಿಕೆ ಅದು ಇಡೀ ದೇಹಕ್ಕೆ ಪರಿಣಾಮವನ್ನು ಉಂಟು ಮಾಡಬಹುದು. One man living in sin can affect the whole body. ಒಬ್ಬ ಮನುಷ್ಯನು ಪಾಪದಲ್ಲಿ ಜೀವಿಸುವುದಾದರೆ ಅದು ಇಡೀ ಸಭೆ ಅಥವಾ ದೇಹವನ್ನು ಅದು ಪರಿಣಾಮ ಉಂಟಾಗುತ್ತದೆ. And here God is telling that Israel have sinned. ಇಲ್ಲಿ ದೇವರು ಆತನು ಹೇಳುವುದೇನೆಂದ್ರೆ ಇಸ್ರಾಯೇಲರು ಪಾಪಿಷ್ಠರಾದರು ಎಂಬುದಾಗಿ. Joshua didn't know this. ಯೋಶುವನಿಗೆ ಈ ಒಂದು ವಿಷಯ ತಿಳಿದಿರಲಿಲ್ಲ. Others were not aware of this. ಇತರರಿಗೂ ಸಹ ಈ ಒಂದು ವಿಷಯ ತಿಳಿದಿರಲಿಲ್ಲ. But God knew that. ದೇವರಿಗೆ ತಿಳಿದಿತ್ತು. The Bible says everything is naked and open before our God. ದೇವರ ಮುಂದೆ ಎಲ್ಲವೂ ಅದು ಬಯಲಾಗಿ ಉಂಟು. So in verse 2 we see Joshua, without knowing this, he sent people for the battle. ಯೋಶುವನಿಗೆ ಈ ಒಂದು ವಿಷಯವನ್ನು ತಿಳಿಯದೆ ಆ ಜನರನ್ನು ಯುದ್ಧಕ್ಕೆ ಕಳುಹಿಸಿದನು. The victory in Jericho gave them such a confidence. ಯೆರಿಕೋ ಮೇಲೆ ಉಂಟಾದ ಒಂದು ಜಯವು ಅವರಿಗೆ ತುಂಬಾ ಒಂದು ಭರವಸೆಯನ್ನು ಕೊಟ್ಟಿತು. They were careless when it comes to Ai. ಆಯ್ ಪಟ್ಟಣ ವಿಷಯವಾಗಿ ಬರುವಾಗ ಅವರು ತುಂಬಾ ಅಜಾಗ್ರತೆಯಿಂದ ಇದ್ರು. Some of you remember I gave a small message on Bethel and Ai. ಬೆಥೆಲ್ ಮತ್ತು ಆಯ್ ಪಟ್ಟಣದ ವಿಷಯವಾಗಿ ಒಂದು ಸಂದೇಶವನ್ನು ನಾನು ಕೊಟ್ಟೆ, ನಿಮಗೆ ಜ್ಞಾಪಕ ಇರಬಹುದು. Bethel is the house of God. ಬೆಥೆಲ್ ಪಟ್ಟಣವು ಅದು ದೇವರ ಮನೆಯಾಗಿದೆ. Ai is a city doomed for destruction. ಆಯ್ ಪಟ್ಟಣವು ಅದು ನಾಶನಕ್ಕಾಗಿ ಇಡಲ್ಪಟ್ಟ ಒಂದು ಪಟ್ಟಣವಾಗಿದೆ. Where do you invest your resources in
in Bethel or in that's what I shared that day. I hope you remember. ನಿಮ್ಮ ಒಂದು ಸಂಪನ್ಮೂಲವನ್ನು ಅಥವಾ ನಿಮ್ಮ ಒಂದು ಸಂಗತಿಗಳನ್ನು ಬೆತೇಲ್ ಅಥವಾ ಆಯ್ ಪಟ್ಟಣ ಯಾವ ಒಂದು ಪಟ್ಟಣದಲ್ಲಿ ನೀವು ಹೂಡಿಕೆ ಮಾಡುತ್ತೀರಿ? If you are investing in this world, it's going to be for destruction. ನೀವು ಈ ಲೋಕದ ವಿಷಯಗಳ ಮೇಲೆ ನೀವು ಹೂಡಿಕೆ ಮಾಡುವುದಾದರೆ ಅದು ನಾಶನಕ್ಕಾಗಿ ಇಡಲ್ಪಟ್ಟಿದೆ. If you invest in the things of God and the church of God and the local church, it will be rewarded 100-fold. ನೀವು ದೇವರ ಒಂದು ವಿಷಯದಲ್ಲಿಯೂ ಸಭೆಯ ಒಂದು ವಿಷಯದಲ್ಲಿ ನೀವು ಹೂಡಿಕೆ ಮಾಡುವುದಾದ್ರೆ 100ರಷ್ಟು ಲಾಭ ನಿಮಗೆ ಸಿಗುತ್ತದೆ. So God, Joshua sent some spies. They came back and said, "Easy, we can go in and take it. Only a few people. We don't need to go there." ಯೋಷನ ಇಬ್ಬರು ಗೂಢಚಾರರನ್ನು ಕಳಿಸಿದನು ಮತ್ತು ಅವರು ಬಂದು ಹೇಳಿದ್ದೇನೆಂದ್ರೆ ಇದು ಸುಲಭವಾಗಿ ಎಲ್ಲರೂ ಹೋಗಬೇಕಾದ ಅವಶ್ಯವಿಲ್ಲ, 2-3 ಸಾವಿರ ಜನರಿಂದ ಈ ಒಂದು ಪಟ್ಟಣವನ್ನು ನಾಶ ಮಾಡಬಹುದು ಎಂಬುದಾಗಿ ಹೇಳಿದರು. They said, "The people are only few." ಅಲ್ಲಿರುವ ಜನರು ಸ್ವಲ್ಪ ಮಂದಿ ಎಂಬುದಾಗಿ ಹೇಳಿದರು. Actually, it was about 12,000 people. ನಿಜವಾಗಿ ಅಲ್ಲಿ 12,000 ಜನರು ವಾಸವಾಗಿದ್ದರು. So Israel sent 3,000 people. ಇಸ್ರಾಯೇಲರು 3,000 ಜನರನ್ನು ಕಳಿಸಿದರು. Is that the reason why they were defeated? ಅವರಿಗೆ ಅಪಜಯ ಉಂಟಾದದ್ದು ಇದೇ ಕಾರಣವಾಗಿತ್ತು. Because the number was small? ಇಸ್ರಾಯೇಲರ ಸಂಖ್ಯೆ ಅದು ಕಡಿಮೆ ಆದ ಒಂದು ಕಾರಣದಿಂದ ಅವರು ಸೋತು ಹೋದ್ರ? No. ಇಲ್ಲ. It was because of the sin in the camp. ಬದಲಾಗಿ ಅವರ ಪಾಳ್ಯದಲ್ಲಿ ಇದ್ದ ಒಂದು ಪಾಪದ ಒಂದು ದೆಸೆಯಿಂದ ಸೋತು ಹೋದರು. Because they had a victory in Jericho. ಜೆರಿಕೋ ಪಟ್ಟಣದ ಮೇಲೆ ಜಯ ಸಿಕ್ಕಿದ ಒಂದು ಕಾರಣದಿಂದ They thought we will always have victory. ನಮಗೆ ಯಾವಾಗಲೂ ಜಯ ಸಿಗುತ್ತದೆ ಎಂಬುದಾಗಿ ಆಲೋಚಿಸಿದರು. One victory in our life does not always mean that always it will be victory. ನಮ್ಮ ಜೀವಿತದಲ್ಲಿ ಒಂದು ಸಾರಿ ನಮಗೆ ಜಯ ಸಿಕ್ಕಿದಾಗ ಯಾವಾಗಲೂ ನಮಗೆ ಜಯ ಸಿಗುತ್ತದೆ ಎಂಬುದಾಗಿ ಅರ್ಥವಲ್ಲ. Obedience is required for victory. ನಮಗೆ ಜಯ ಉಂಟಾಗಬೇಕಾದ್ರೆ ವಿಧೇಯತೆ ಅವಶ್ಯವಿದೆ. So we see in chapter 8 what happened. They were defeated, they were chased away. 36 of their soldiers, men of war, were killed. ಇಸ್ರಾಯೇಲರು ಅವರು ಯುದ್ಧದಲ್ಲಿ ಸೋತು ಹೋದರು. ಅವರು ಇಸ್ರಾಯೇಲರ ಮಧ್ಯದಲ್ಲಿ 36 ಜನರು ಅವರು ಸತ್ತರು. One of the reason is they underestimated the enemy's strength. ಒಂದು ಕಾರಣ ನಾವು ನೋಡುವಾಗ ಅವರು ವೈರಿಯ ಒಂದು ಬಲವನ್ನು ಅಂಡರ್ಎಸ್ಟಿಮೇಟ್ ಅಂದ್ರೆ ಅದು ಅವರು ತುಂಬಾ ಕಡಿಮೆ ಅಂತ ಅವರು ಭಾವಿಸಿದರು. ವೈರಿಯ ಒಂದು ಬಲವನ್ನು ಅವರು ಒಂದು ಕಡಿಮೆ ಎಂಬುದಾಗಿ ಅವರು ಭಾವಿಸಿದರು. They overestimated their strength. ಮತ್ತು ತಮ್ಮ ಒಂದು ಬಲವನ್ನು ಅವರು ಹೆಚ್ಚಾಗಿ ಅವರು ಅರ್ಥ ಮಾಡಿಕೊಂಡ ಒಂದು ಸಂಗತಿ ನೋಡ್ತೇವೆ. It is a dangerous thing to overestimate our strength and underestimate enemy strength. ನಮ್ಮ ವಿಷಯವಾಗಿ ನಾವು ಹೆಚ್ಚಾಗಿ ತಿಳಿದುಕೊಳ್ಳುವುದು ಮತ್ತು ಇತರರನ್ನು ಕಡಿಮೆಯಾಗಿ ಅಥವಾ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದು ಅದು ಅಪಾಯ. The word of God tells us always to be on our guard. ನಾವು ಯಾವಾಗಲೂ ಒಂದು ಭದ್ರತೆಯಿಂದ ಇರಬೇಕು ಅಥವಾ ಕಾಪಾಡಿಕೊಳ್ಳಬೇಕೆಂಬುದಾಗಿ ದೇವರವಾಗಿ ತಿಳಿಸುತ್ತದೆ. Victory does not always mean victory everywhere. ಒಂದು ಸಾರಿ ಜಯ ಉಂಟಾದಾಗ ಪ್ರತಿಯೊಂದು ಸಾರಿ ನಮಗೆ ಜಯ ಉಂಟಾಗುತ್ತದೆ ಎಂಬುದಾಗಿ ಅರ್ಥವಲ್ಲ. Yesterday's victory does not mean that today and tomorrow you will have the same victory. ನಿನ್ನೆ ನಮಗೆ ಜಯ ಸಿಕ್ಕಿತು, ಇವತ್ತು ನಾಳೆ ನಮಗೆ ಜಯ ಸಿಗುತ್ತದೆ ಎಂಬುದಾಗಿ ಅರ್ಥವಲ್ಲ. We must continually depend on the Lord and His strength. ನಾವು ಯಾವಾಗಲೂ ಕರ್ತನಲ್ಲಿಯೂ ಕರ್ತನ ಒಂದು ಶಕ್ತಿಯಲ್ಲಿಯೂ ನಾವು ಆತುಕೊಳ್ಳುವವರಾಗಿರಬೇಕು. Christian life is a spiritual battle. ಕ್ರೈಸ್ತಿಯ ಜೀವಿತ ಒಂದು ಆತ್ಮೀಕವಾದ ಒಂದು ಹೋರಾಟ ಇರುವಂತದ್ದು. We need daily word of God, daily meditation, daily prayer, daily dependence of God on God to get victory in our life. ನಮ್ಮ ಜೀವಿತದಲ್ಲಿ ಜಯ ಉಂಟಾಗಬೇಕಾದ್ರೆ ಪ್ರತಿದಿನವೂ ದೇವರ ವಾಕ್ಯದಲ್ಲಿಯೂ ದೇವರ ಮೇಲೆಯೂ ಪ್ರಾರ್ಥನೆಯಲ್ಲಿಯೂ ನಾವು ಆತ್ಕೊಳ್ಳುವವರಾಗಿರಬೇಕು. So when they were defeated in a small city compared to the big city of Jericho, they were demoralized. They became very discouraged. ಒಂದು ದೊಡ್ಡ ಪಟ್ಟಣದಿಂದ ಜಯ ಉಂಟಾಗಿ ಒಂದು ಚಿಕ್ಕ ಪಟ್ಟಣದಲ್ಲಿ ಅವ್ರಿಗೆ ಅಪಜಯ ಉಂಟಾದಾಗ ಅವರ ಧೈರ್ಯವು ಅದು ಕರಗಿ ಹೋಯಿತು ಎಂಬುದಾಗಿ ನಾವು ನೋಡುತ್ತೇವೆ. Verse 5 and says the heart of the people melted and became as water. 5ನೇ ವಚನದಲ್ಲಿ ಇದರಿಂದ ಇಸ್ರಾಯೇಲರ ಧೈರ್ಯವು ಕರಗಿ ನೀರಾಯಿತು. Remember in chapter 2, Rahab said that our hearts melted when we heard about your God and the victory what God has done for you. 2ನೇ ಅಧ್ಯಾಯದಲ್ಲಿ ರಾಹಬಳು ಹೇಳಿದ್ದೇನೆಂದ್ರೆ ದೇವರು ನಿಮಗೆ ಕೊಟ್ಟ ಒಂದು ಜಯವನ್ನು ನೋಡಿ ನಮ್ಮ ಒಂದು ಹೃದಯವು ಅದು ಕರಗಿ ಹೋಯಿತು ಎಂಬುದಾಗಿ ಆಕೆ ಹೇಳಿದಳು. So now Israelites' heart is melted away. ಈಗ ಇಸ್ರಾಯೇಲರ ಒಂದು ಧೈರ್ಯವು ಅದು ಕರಗಿ ಹೋಯಿತು. Let us read verse 6 to 9.
6ನೇ ವಚನದಿಂದ 9ನೇ ವಚನ ತನಕ ನಾವು ಓದಿಕೊಳ್ಳೋಣ. ಆಗ ಯೆಹೋಶುವನು ಇಸ್ರಾಯೇಲರ ಹಿರಿಯರು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ತಲೆಯ ಮೇಲೆ ಬೂದಿಯನ್ನು ಹಾಕಿಕೊಂಡು ಸಾಯಂಕಾಲದವರೆಗೂ ಯೆಹೋವನ ಮಂಜೂಷದ ಮುಂದೆ ಬೋರಲ ಬಿದ್ದಿದ್ದರು. ಮತ್ತು ಯೆಹೋಶುವನು, ಅಯ್ಯೋ ಕರ್ತನೇ ಯೆಹೋವನೇ, ನೀನು ಈ ಜನರನ್ನು ಯೊರ್ದಾನ್ ಹೊಳೆಯ ದಾಟಿಸಿದೇಕೆ? ನಮ್ಮನ್ನು ಅಮೋರಿಯರ ಕೈಗೆ ಒಪ್ಪಿಸಿ ನಾಶ ಮಾಡಬೇಕೆಂದಿದ್ದೀಯಾ? ನಾವು ಇಷ್ಟೇ ಸಾಕೆಂದು ಯೊರ್ದಾನ್ ಹೊಳೆಯ ಆಚೆಯಲ್ಲಿಯೇ ಇದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು. ಕರ್ತನೇ, ಇಸ್ರಾಯೇಲರು ಶತ್ರುಗಳಿಗೆ ಬೆನ್ನು ತೋರಿಸಿದಾರಲ್ಲ, ಇನ್ನೇನು ಹೇಳಲಿ? ಕಾನಾನ್ಯರು ದೇಶದ ಬೇರೆ ಎಲ್ಲಾ ನಿವಾಸಿಗಳು ಇದನ್ನು ಕೇಳಿ ನಮ್ಮನ್ನ ಸುತ್ತಿಕೊಂಡು ಭೂಲೋಕದಲ್ಲಿ ನಮ್ಮ ಹೆಸರು ಉಳಿಯದಂತೆ ಮಾಡುವರು. ನಿನ್ನ ಮಹಾನಾಮಕ್ಕೋಸ್ಕರ ಏನು ಮಾಡಿವಿ ಅಂದನು. Joshua was stunned by the defeat in a small city called Ai. ಈ ಚಿಕ್ಕ ಪಟ್ಟಣವಾಗಿರೋ ಒಂದು ಪಟ್ಟಣದಿಂದ ಅವರಿಗೆ ಸೋಲುವಿಕೆ ಉಂಟಾದಾಗ ಯೋಶನು ಆತನು ಒಂದು ತುಂಬಾ ಆಶ್ಚರ್ಯಗೊಂಡನು. So as in the Old Testament, many times when people really grieve, they tear their clothes, they fall on the ground, they put ashes and sand on them and they weep. So Joshua did that. ಹಲವು ಒಡಂಬಡಿಕೆಯಲ್ಲಿ ಜನರು ತಮ್ಮ ದುಃಖವನ್ನು ವ್ಯಕ್ತಪಡಿಸುವುದಕ್ಕಾಗಿ ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಬೂದಿಯನ್ನು ತಲೆ ಮೇಲೆ ಹಾಕಿಕೊಂಡು ಅವರು ಗೋಳಾಡುತ್ತಾರೆ. ಅದೇ ರೀತಿಯಾಗಿ ಯೋಶುವನು ಸಹ ಮಾಡುವುದನ್ನು ನೋಡುತ್ತೇವೆ. Job doing that when he was in pain. ಯೋಬನು ಸಹ ನೋವಿನಲ್ಲಿದ್ದಾಗ ಇದೇ ರೀತಿಯಾಗಿ ಮಾಡಿದನು. After doing that, Joshua asked God 3 questions. ಈ ರೀತಿಯಾಗಿ ಮಾಡಿದ ನಂತರ ಯೋಶುವನು ದೇವರಲ್ಲಿ 3 ಪ್ರಶ್ನೆಯನ್ನು ಕೇಳಿದನು. The first thing is, God, why did you bring us here? ನಮ್ಮನ್ನು ಯಾಕೆ ಇಲ್ಲಿಗೆ ಬರಮಾಡಿದೆ ಎಂಬುದಾಗಿ. To destroy us? ನಮ್ಮನ್ನು ನಾಶ ಮಾಡಬೇಕೆಂಬುದಕ್ಕಾಗಿಯೋ. Second question. ಎರಡನೇ ಪ್ರಶ್ನೆ, what can I say now Israel is defeated? ಇಸ್ರಾಯೇಲರು ಶತ್ರುಗಳಿಗೆ ಬೆನ್ನು ತೋರಿಸಿದಾರಲ್ಲ, ಇನ್ನೇನು ಹೇಳಲಿ. Third question. ಮೂರನೇ ಒಂದು ಪ್ರಶ್ನೆ, what then will you do to your reputation? ನಿನ್ನ ಮಹಾನಾಮಕ್ಕೋಸ್ಕರ ಏನು ಮಾಡುವಿ? Joshua seemed to be like blaming God for the defeat. ಯೋಶುವನು ಈ ಒಂದು ಅಪಜಯಕ್ಕೆ ದೇವರೇ ಕಾರಣ ಎಂಬುದಾಗಿ ಆತನು ದೂರ ಹೇಳುತ್ತಿದ್ದ ಹಾಗೆ ಉಂಟು. Many times like us, ನಮ್ಮ ಹಾಗೆ when there is problem in our life, first person we blame is God. ನಮ್ಮ ಜೀವಿತದಲ್ಲಿ ಏನಾದ್ರೂ ತೊಂದರೆ ಉಂಟಾದಾಗ ನಾವು ದೇವರನ್ನು ಮೊದಲು ನಾವು ದೇವರ ಮೇಲೆ ದೂರ ಹೇಳುತ್ತೇವೆ. It didn't come to his consideration. The problem may not be with God, but the problem is among us. That thought didn't go to him. ಈ ಒಂದು ಅಪಜಯಕ್ಕೆ ಆ ಒಂದು ತೊಂದರೆ ಅದು ಜನರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಇರಬಹುದು, ದೇವರಲ್ಲಿ ಇಲ್ಲ ಎಂಬ ಒಂದು ಆಲೋಚನೆಯು ಆತನಿಗೆ ಬರಲಿಲ್ಲ. Look at the first question he is asking now. ಯೋಶುವನು ಕೇಳುವ ಮೊದಲನೇ ಪ್ರಶ್ನೆಯನ್ನು ಗಮನಿಸಿರಿ. Why have you brought these people over Jordan? Are you trying to destroy us? ಕರ್ತನೇ ಯೆಹೋವನೇ, ನೀನು ಈ ಜನರನ್ನು ಯೋರ್ದಾನ್ ಹೊಳೆ ದಾಟಿಸಿದ್ದೇಕೆ? ನಮ್ಮನ್ನು ನಾಶ ಮಾಡಬೇಕೆಂದಿದೀಯಾ? Who is asking this? ಯಾರು ಈ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ? ಯೋಶುವನು ಕೇಳುತ್ತಿದ್ದಾನೆ. 38 years back, this is what others told, and Joshua spoke against that and said, no, God is with us, we can go. Now he is speaking like the 10 spies. 38 ವರ್ಷಗಳ ಹಿಂದೆ ಜನರು ಈ ರೀತಿಯಾಗಿ ಮಾತನಾಡುತ್ತಿದ್ದರು. ಕಾಲೇಬನು ಆತನು ಧೈರ್ಯ ಕೊಡುತ್ತಿದ್ದನು. ಆದ್ರೆ ಈಗ ಕಾಲೇಬನು ಈ ಒಂದು ಮಾತುಗಳನ್ನು ಹೇಳುತ್ತಿದ್ದಾನೆ. ಯೋಶುವನು ಈ ಮಾತುಗಳನ್ನು ಹೇಳುತ್ತಿದ್ದಾನೆ. 38 years back when the 10 spies said we cannot go it, God brought us here to destroy us here. Joshua vehemently opposed that and said, no, God is with us, we can go. 38 ವರ್ಷಗಳ ಹಿಂದೆ 10 ಗುಡಾಚಾರರು ಈ ಒಂದು ಮಾತುಗಳನ್ನು ಹೇಳುತ್ತಿದ್ದರು. ದೇವರು ನಮ್ಮನ್ನು ಇಲ್ಲಿ ಬರಮಾಡಿದಕ್ಕೆ ನಾಶ ಮಾಡುವುದಕ್ಕೆ ಬರಮಾಡಿದ್ದಾನೆ ಎಂಬುದಾಗಿ. ಆದರೆ ಯೋಶುವನು ಇಲ್ಲ, ನಾವು ದೇವರ ನಮ್ಮ ಮಧ್ಯದಲ್ಲಿ ಇರುವುದರಿಂದ ನಾವು ಜಯವನ್ನು ಪಡೆದುಕೊಳ್ಳಬಹುದು ಎಂದು ಹೇಳಿದನು. ಆದ್ರೆ ಈಗ ಯೋಶುವನು 10 ಗುಡಾಚಾರರ ಹಾಗೆ ಪ್ರಶ್ನೆಯನ್ನು ಕೇಳುತ್ತಿದ್ದಾನೆ. Then he is asking, what about your name? When others hear about this defeat of Israel, what will happen to God's reputation? ನಂತರ ಮತ್ತೊಂದು ಪ್ರಶ್ನೆ ಆತನು ಕೇಳುವುದೇನೆಂದ್ರೆ, ನಿನ್ನ ಮಹಾನಾಮಕ್ಕೋಸ್ಕರ ಏನು ಮಾಡುವಿ? ಭೂಲೋಕದಲ್ಲಿ ಸುತ್ತಮುತ್ತಲು ಜನರು ಈ ಒಂದು ಇದರ ವಿಷಯವಾಗಿ ಕೇಳಿದಾಗ ಅವ್ರು ಏನು ಮಾಡುತ್ತಾರೆ?
ಇಲ್ಲಿಯ ತನಕ ಅವರು ಪ್ರತಿ ಬಾರಿ ಅವರಿಗೆ ಜಯವು ಉಂಟಾಯ್ತು. Now in this defeat, what will other people say? What will happen to your reputation, your glory? And if your glory and reputation is gone, we will not be there. We will also be defeated. ಈಗ ಈ ಒಂದು ಪಟ್ಟಣದ ಮೇಲೆ ನಮಗೆ ಅಪಜಯ ಉಂಟಾದ ಕಾರಣದಿಂದ ಜನರು ಏನು ಹೇಳುತ್ತಾರೆ ಮತ್ತು ಜನರು ಈ ರೀತಿಯಾಗಿ ಮಾತನಾಡುವಾಗ ನಿನ್ನ ಒಂದು ನಾಮ ಮಹಾನಾಮಕ್ಕೆ ಧಕ್ಕೆ ಉಂಟಾಗುತ್ತದೆ ಎಂಬುದಾಗಿ ಆತನು ಹೇಳಿದನು. Do we need to protect God's glory and fame? ನಾವು ದೇವರ ಒಂದು ಮಹಿಮೆಯನ್ನು, ದೇವರ ಒಂದು ಹೆಸರನ್ನು ಗೌರವವನ್ನು ಕಾಪಾಡುವುದರಿಂದ ದೇವರಿಗೆ ದೊರಕುವುದಾ? No, his name is always glorious name. ಆತನ ಒಂದು ನಾಮವು ಅದು ಯಾವಾಗಲೂ ಒಂದು ಮಹಿಮೆಯುಳ್ಳ ಒಂದು ನಾಮವಾಗಿದೆ. So Joshua, without knowing the fact, is blaming God, and are you going to destroy us? Is that why you brought us here? And if we are defeated, what happened to you? Because their name and God's name is intimately connected. ಯೋಶುವನು ನಿಜವಾದ ಒಂದು ಸಂಗತಿಯನ್ನು ತಿಳಿಯದೆ ದೇವರ ಮೇಲೆ ಆತನು ದೂರು ಹೇಳುತ್ತಿದ್ದಾನೆ ಮತ್ತು ದೇವರ ಇಸ್ರಾಯೇಲರ ಒಂದು ಹೆಸರು ಮತ್ತು ಯೋನ ಹೆಸರು ಅದು ಒಂದಕ್ಕೊಂದು ಹೊಂದಾಣಿಕೆ ಆಗಿದೆ. ಇಸ್ರಾಯೇಲ್ ಜನರಿಗೆ ಏನಾದ್ರೂ ಒಂದು ಜನರು ಹೀಯಾಳಿಸುವಾಗ ಅದು ದೇವರ ಒಂದು ನಾಮಕ್ಕೆ ಧಕ್ಕೆ ಉಂಟಾಗುತ್ತದೆ. God's reputation is gone. God's children's reputation is also gone. ಇಸ್ರಾಯೇಲ್ ದೇವರ ಒಂದು ನಾಮಕ್ಕೆ ಧಕ್ಕೆ ಉಂಟಾಗುವುದಾದ್ರೆ ಇಸ್ರಾಯೇಲ್ ಜನರಿಗೂ ಸಹ ಅದು ಪರಿಣಾಮ ಉಂಟಾಗುತ್ತದೆ. What is God's reply to Joshua? ದೇವರು ಯೋಶುವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆ. Verse 10 and 11. 10 ಮತ್ತು 11ನೇ ವಚನದಲ್ಲಿ, ಆಗ ಯೆಹೋವನು ಯೋಶುವನಿಗೆ ಹೇಳಿದ್ದನೆಂದರೆ, ಏಳು, ನೀನು ಈ ಪ್ರಕಾರ ಬೋರಲು ಬಿದ್ದಿರುವುದೇಕೆ? ಇಸ್ರಾಯೇಲರು ನನ್ನ ನಿಬಂಧನೆಯನ್ನ ಮೀರಿ ಪಾಪಿಷ್ಠರಾಗಿದ್ದಾರೆ. ಮೀಸಲಾದ ವಸ್ತುಗಳನ್ನು ತೆಗೆದುಕೊಂಡು ಕಳ್ಳರಾಗಿ ತಮ್ಮ ಸಾಮಾನುಗಳಲ್ಲಿ ಅಡಗಿಸಿಟ್ಟು ವಂಚಕರಾದರು. God's reply to Joshua is, stand up, get up. Why are you falling on the ground on your face? ಯೆಹೋವನು ಯೋಶುವನಿಗೆ ಹೇಳಿದ್ದೇನೆಂದ್ರೆ, ಹೇಳು, ನೀನು ಈ ಪ್ರಕಾರ ಬೋರಲ ಬಿದ್ದಿರುವುದೇಕೆ? Then the Lord explains the cause of their defeat. ನಂತರ ಈ ಒಂದು ಅಪಜಯಕ್ಕೆ ಕಾರಣವೇನೆಂಬುದಾಗಿ ದೇವರು ತಿಳಿಸುತ್ತಿದ್ದಾನೆ. He not only told the reason, he told the action to be taken. ದೇವರು ಕಾರಣವನ್ನು ಮಾತ್ರ ತಿಳಿಸದೆ ಮುಂದೆ ಮಾಡಬೇಕಾದ ಕಾರ್ಯವನ್ನು ಸಹ ಅದನ್ನು ತಿಳಿಸಿದನು. The cause of the defeat or disaster is not with God but with Israel. ಈ ಒಂದು ಅಪಜಯಕ್ಕೆ ಇರುವ ಒಂದು ಕಾರಣ ಅದು ದೇವರಿಂದ ಅಲ್ಲ, ಆದ್ರೆ ಜನರ ಮಧ್ಯದಲ್ಲಿ ಉಂಟು. He said Israel have sinned. ಇಸ್ರಾಯೇಲರು ಅವರು ಪಾಪ ಮಾಡಿದ್ದಾರೆ. Then he goes into the particular. There was covenant violation. ಅಲ್ಲಿ ನಿಬಂಧನೆಯು ಅದು ಅವರು ಮೀರಿದ್ದಾರೆ ಎಂಬುದಾಗಿ ಆತನು ತಿಳಿಸಿದನು. There was a devoted things that were taken. ಮೀಸಲಾದ ವಸ್ತುಗಳು ಅದು ಜನರು ತೆಗೆದುಕೊಂಡಿದ್ದಾರೆ. If this is not corrected, you will have defeated. ಇದು ಸರಿಪಡಿಸದೇ ಇದ್ರೆ ನಿಮಗೆ ಅಪಜಯ ಉಂಟಾಗುತ್ತದೆ. So here we see one man's sin became the whole nation's sin. ಇಲ್ಲಿ ಒಬ್ಬ ಮನುಷ್ಯನ ಒಂದು ಪಾಪವು ಅದು ಸಂಪೂರ್ಣ ಒಂದು ಜನಾಂಗದ ಒಂದು ಪಾಪವಾಯಿತು. And then God is telling that, verse 12, please read verse 12. 12ನೇ ವಚನ. ಆದುದರಿಂದ ಇಸ್ರಾಯೇಲರು ಶತ್ರುಗಳ ಮುಂದೆ ನಿಲ್ಲಲಾರದೆ ಅವರಿಗೆ ಬೆನ್ನು ತೋರಿಸುವರು. ಅವರು ಶಾಪಗ್ರಸ್ತರೇ ಶಾಪಕ್ಕೆ ಕಾರಣವಾದದ್ದನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕುವವರೆಗೆ ನಾನು ನಿಮ್ಮ ಸಂಗಡ ಬರುವುದಿಲ್ಲ. ಎದ್ದು ಜನರನ್ನು ಶುದ್ಧಪಡಿಸು. ನೀನು ಅವರಿಗೆ, ಇಸ್ರಾಯೇಲರೇ, ನಾಳೆಗೋಸ್ಕರ ನಿಮ್ಮನ್ನು ಶುದ್ಧಪಡಿಸಿಕೊಳ್ಳಿರಿ. ನಿಮ್ಮ ಮಧ್ಯದಲ್ಲಿ verse 12. Yeah. Okay. Here, if you look at chapter 6, verse 27. 6ನೇ ಅಧ್ಯಾಯ 27ನೇ ವಚನವನ್ನು ನೋಡುವುದಾದರೆ, after the victory in Jericho, ಯೆರಿಕೋ ಪಟ್ಟಣದ ಮೇಲೆ ಅವರಿಗೆ ಜಯ ಸಿಕ್ಕಿದ ನಂತರ we read God was with Joshua, verse 27. So the Lord was with Joshua. ಯೆಹೋವನು ಯೋಶುವನ ಸಂಗಡ ಇದ್ದುದರಿಂದ ಅವನು ದೇಶದಲ್ಲೆಲ್ಲ ಕೀರ್ತಿಗೊಂಡನು. But now he's telling, I will not be with you. ಆದ್ರೆ ಈಗ ಆತನು ನಾನು ನಿಮ್ಮೊಂದಿಗೆ ಇರುವುದಿಲ್ಲ ಎಂಬುದಾಗಿ ದೇವರು ಹೇಳಿದನು. That was a grim announcement for Joshua to hear. ಇದು ಯೋಶುವನು ಇದನ್ನು ಕೇಳಿದಾಗ ಅದು ತುಂಬಾ ಒಂದು ಕಠಿಣವಾಗಿತ್ತು. In chapter 1, the Lord said, as I was with Moses, I will be with you. 1ನೇ ಅಧ್ಯಾಯದಲ್ಲಿ ದೇವರು ಹೇಳಿದ್ದೇನೆಂದ್ರೆ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು ಎಂಬುದಾಗಿ.
So then we see verse 13 to 15, what action had to be taken. 15ರಿಂದ 13ನೇ ವಚನದಿಂದ 15ನೇ ವಚನದಲ್ಲಿ ಯಾವ ಒಂದು ಕ್ರಿಯೆ ಅಥವಾ ಏನು ಮಾಡಬೇಕೆಂಬುದಾಗಿ ಆತನು Please read ತಿಳಿಸಿದನು. 13 to 15. ನೀನು ಅವರಿಗೆ, ಇಸ್ರಾಯೇಲರೇ, ನಾಳೆಗೋಸ್ಕರ ನಿಮ್ಮನ್ನು ಶುದ್ಧಪಡಿಸಿಕೊಳ್ಳಿರಿ. ನಿಮ್ಮ ಮಧ್ಯದಲ್ಲಿ ಶಾಪಕ್ಕೆ ಕಾರಣವಾದುದುಂಟು. ನೀವು ಅದನ್ನ ತೆಗೆದು ಹಾಕುವವರೆಗೂ ಶತ್ರುಗಳ ಮುಂದೆ ನಿಲ್ಲಲಾರಿರಿ ಎಂದು ನಿಮ್ಮ ದೇವರಾದ ಯೆಹೋವನು ಅನ್ನುತ್ತಾನೆ. ನಾಳೆ ಬೆಳಗ್ಗೆ ನೀವು ಕುಲ ಕುಲವಾಗಿ ನನ್ನ ಬಳಿಗೆ ಬನ್ನಿರಿ. ಯೆಹೋವನು ಯಾವ ಕುಲವನ್ನ ಹಿಡಿಯುತ್ತಾನೋ ಆ ಕುಲವು ಗೋತ್ರ ಗೋತ್ರವಾಗಿಯೂ, ಯಾವ ಗೋತ್ರವನ್ನು ಹಿಡಿಯುತ್ತಾನೋ ಆ ಗೋತ್ರವು ಕುಟುಂಬ ಕುಟುಂಬವಾಗಿಯೂ, ಯಾವ ಕುಟುಂಬವನ್ನು ಹಿಡಿಯುತ್ತಾನೋ ಆ ಕುಟುಂಬದವರು ಒಬ್ಬೊಬ್ಬರಾಗಿಯೂ ಬರಬೇಕು. ಯಾವನು ಮೀಸಲಾದ ವಸ್ತುಗಳನ್ನ ತೆಗೆದುಕೊಂಡನೆಂದು ಹಿಡಿಯಲ್ಪಡುವನೋ ಅವನು ಯೆಹೋವನ ನಿಬಂಧನೆಯನ್ನ ಮೀರಿ ಇಸ್ರಾಯೇಲರಲ್ಲಿ ಬುದ್ಧಿಹೀನ ಕಾರ್ಯವನ್ನ ನಡೆಸಿದರಿಂದ ತನ್ನ ಎಲ್ಲಾ ಆಸ್ತಿ ಸಹಿತವಾಗಿ ಸುಡಲ್ಪಡಬೇಕು ಎಂದು ಹೇಳು ಎಂಬುದೇ. Here God is telling the steps they had to take. ಇಲ್ಲಿ ದೇವರು ಅವರು ತೆಗೆದುಕೊಳ್ಳಬೇಕಾದ ಹೆಜ್ಜೆಗಳ ವಿಷಯವಾಗಿ ತಿಳಿಸಿದನು. Israel had to gather together. ಇಸ್ರಾಯೇಲರು ಅವರೆಲ್ಲರೂ ಸೇರಿ ಬರಬೇಕು. Before that they had to consecrate, they have to make themselves clean and holy. ಅವರು ಇಸ್ರಾಯೇಲರೆಲ್ಲರೂ ಅವರು ಸೇರಿ ಬರುವುದಕ್ಕೆ ಮುಂಚಿತವಾಗಿ ತಮ್ಮನ್ನು ಅವರು ಶುದ್ಧಪಡಿಸಿಕೊಳ್ಳಬೇಕು. They have to find the offender by casting lots. ನಂತರ ಅವರು ಚೀಟು ಹಾಕುವುದರ ಮೂಲಕ ಆ ಪಾಪ ಮಾಡಿದವನನ್ನು ಅವರು ಗುರುತಿಡಿಬೇಕು. And they have to bring first the tribe which will be recognized through the lots. ಮೊದಲನೇದಾಗಿ ಆ ಒಂದು ಚೀಟು ಹಾಕುವುದರ ಮೂಲಕ ಆ ಒಂದು ಯಾವ ಕುಲ ಎಂಬುದಾಗಿ ಅವರು ಗುರುತಿಸಬೇಕು. From the tribe which clan? ಮೊದಲನೇದಾಗಿ ಯಾವ ಒಂದು ಕುಲ, ನಂತರ ಗೋತ್ರ, and which family, ನಂತರ ಯಾವ ಒಂದು ಗೋತ್ರದಲ್ಲಿ ಯಾವ ಒಂದು ಕುಟುಂಬ, ಮತ್ತು ಆ ಒಂದು ಕುಟುಂಬದಲ್ಲಿ ಯಾವ ಒಬ್ಬ ವ್ಯಕ್ತಿ ಎಂಬುದಾಗಿ ಗುರುತಿಸಬೇಕು. all his belonging, not only what he has stolen, everything has to be burned. ಮತ್ತು ಆ ಒಬ್ಬ ವ್ಯಕ್ತಿ ಮತ್ತು ಆತನಿಗೆ ಸಂಬಂಧಪಟ್ಟ ಎಲ್ಲಾ ಒಂದು ಸಂಗತಿ ಆತನು ಕದ್ದುಕೊಂಡದ್ದು ಮಾತ್ರವಲ್ಲ, ಎಲ್ಲವೂ ಸಹ ಅದು ಅವರು ಕಲ್ಲಿಸಿದು ಕೊಂದು ಸುಟ್ಟು ಹಾಕಬೇಕು. It is because they have done a disgraceful thing, ಒಂದು outrageous thing. Last part of verse 15. 15ನೇ ವಚನದಲ್ಲಿ, ಮೀಸಲಾದ ವಸ್ತುಗಳನ್ನ ತೆಗೆದುಕೊಂಡವನೆಂದು ಹಿಡಿಯಲ್ಪಡುವನು, ಅವನು ಯೆಹೋವನ ನಿಬಂಧನೆಯನ್ನ ಮೀರಿ ಇಸ್ರಾಯೇಲರಲ್ಲಿ ಬುದ್ಧಿಹೀನ ಕಾರ್ಯವನ್ನ ನಡೆಸಿದ್ದರಿಂದ He's done a disgraceful thing. ಅವನು ಬುದ್ಧಿಹೀನ ಕಾರ್ಯವನ್ನು ಮಾಡಿದ್ದಾನೆ. Because Israel is a chosen people. ಇಸ್ರಾಯೇಲರೊಂದು ಆರಿಸಿಕೊಳ್ಳಲ್ಪಟ್ಟ ಜನರಾಗಿದ್ದರು. It is a privilege to be in Israel. ಇಸ್ರಾಯೇಲರಲ್ಲಿ ವಾಸವಾಗಿರುವುದು ಒಂದು ದೊಡ್ಡ ಒಂದು ಅವಕಾಶವಾಗಿದೆ. It is a privilege to be in the church of the living God. ಜೀವ ಸ್ವರೂಪನಾದ ದೇವರ ಒಂದು ಸಭೆಯಲ್ಲಿ ಇರುವುದು ಸಹ ಒಂದು ಅವಕಾಶವಾಗಿದೆ. We have not only privilege but we have responsibilities. ನಮಗೆ ಅವಕಾಶವು ಮಾತ್ರವಲ್ಲದೆ ನಮಗೆ ಜವಾಬ್ದಾರಿಯೂ ಸಹ ಉಂಟು. Achan's the man, later we see he's identified as Achan. ನಾವು ಆ ಒಬ್ಬ ಪಾಪ ಮಾಡಿದ ಒಬ್ಬ ವ್ಯಕ್ತಿ ಆಕಾನ್ ಎಂಬುದಾಗಿ ನಂತರ ನಾವು ವಾಕ್ಯದಲ್ಲಿ ನೋಡುತ್ತೇವೆ. His was a deliberate disobedience to the clear instruction given in chapter 6 verse 18. 6ನೇ ಅಧ್ಯಾಯ 18ನೇ ವಚನದಲ್ಲಿ ಕೊಡಲ್ಪಟ್ಟ ಒಂದು ಸ್ಪಷ್ಟವಾದ ಒಂದು ಆಜ್ಞೆಗಳಿಗೆ ಈತನು ಅವಿಧೇಯನಾದನು. But it was held responsible on the whole nation. ಆದರೆ ಸಂಪೂರ್ಣ ಜನಾಂಗವು ಜವಾಬ್ದಾರಿ ಉಳ್ಳರಾದರು. If Israel will not destroy the Canaanite items among them, God will destroy the Israelites. ಇಸ್ರಾಯೇಲರು ಕಾನಾನ್ಯರನ್ನು ಮಧ್ಯದಲ್ಲಿ ಇದ್ದ ಕಾನಾನ್ಯ ವಸ್ತುಗಳನ್ನು ಅವರು ನಾಶ ಮಾಡದೇ ಇದ್ರೆ ದೇವರು ಅವರನ್ನು, ಇಸ್ರಾಯೇಲ್ ಜನರನ್ನು, this is the responsibility that comes along with the privilege. ಇದು ಅವರಿಗೆ ಒಂದು ಅವಕಾಶದೊಂದಿಗೆ ಬರುವ ಒಂದು ಜವಾಬ್ದಾರಿಯಾಗಿದೆ. Okay, so verse 16 to 18. 16ನೇ ವಚನದಿಂದ 18ನೇ ವಚನ ತನಕ. ಯೆಹೋಶುವನು ಬೆಳಗ್ಗೆ ಎದ್ದು ಇಸ್ರಾಯೇಲ್ ಕುಲಗಳನ್ನ ಒಂದೊಂದಾಗಿ ಬರಮಾಡಲು ಯಹೂದ ಕುಲವು ಹಿಡಿಯಲ್ಪಟ್ಟಿತು. ಅದರ ಗೋತ್ರಗಳನ್ನು ಕರೆದಾಗ ಜೆರಹನ ಗೋತ್ರವು ಹಿಡಿಯಲ್ಪಟ್ಟಿತು. ಆ ಗೋತ್ರದ ಕುಟುಂಬಗಳನ್ನು ಕರೆದಾಗ ಜಬ್ದಿಯ ಕುಟುಂಬವು ಹಿಡಿಯಲ್ಪಟ್ಟಿತು. ಆ ಕುಟುಂಬದ ಪುರುಷನನ್ನು ಕರೆದಾಗ ಯಹೂದ ಕುಲದವನು, ಜೆರಹನ ಗೋತ್ರದವನು,
ಜಬ್ದಿಯ ಕುಟುಂಬದವನು ಕರ್ಮೀಯ ಮಗನು ಆದ ಆಕಾನನು ಹಿಡಿಯಲ್ಪಟ್ಟನು. Up to 18. Yeah. Here we see on that fateful day when Joshua had to do very serious action, he got up early in the morning. ಯೋಶುನು ಈ ಒಂದು ಕಾರ್ಯವನ್ನು ಮಾಡಬೇಕಾದ ಆ ಒಂದು ದಿನದಲ್ಲಿ ಆತನು ಬೆಳಗ್ಗೆ ಎದ್ದನು. And there was a ritual, a practice of how to recognize the offender. ಆ ಪಾಪ ಮಾಡಿದವನನ್ನು ಕಂಡು ಹಿಡಿಯುವುದಕ್ಕಾಗಿ ಒಂದು ಸಂಪ್ರದಾಯ, ಒಂದು ಕ್ರಮವೂ ಇತ್ತು. You have to bring the whichever maybe of the 12 tribes, they might have put the names in a jar and maybe they mixed it and took it. 12 ಕುಲಗಳ ಹೆಸರುಗಳನ್ನು ಒಂದು ಬುಟ್ಟಿಯಲ್ಲಿ ಹಾಕಿ ನಂತರ ಅದರಿಂದ ಒಂದು ತೆಗೆದುಕೊಳ್ಳುತ್ತಾರೆ. Do we need to do that today? ಈ ದಿನ ಆ ರೀತಿಯಾಗಿ ನಾವು ಮಾಡಬೇಕಾ? To make a decision, do we need to cast lots? ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದ್ರೆ ನಾವು ಈ ದಿನಗಳಲ್ಲಿ ಚೀಟು ಹಾಕಬೇಕಾ? ಯಾರನ್ನು ಮದುವೆ ಮಾಡಬೇಕು? 5 ಜನರ ಹೆಸರು ಹಾಕಿಕೊಂಡು ಒಂದು ಚೀಟ್ ಮಾಡಬೇಕಾ? No, we don't need to do that. ಈ ರೀತಿಯಾಗಿ ಚೀಟು ಹಾಕುವ ಒಂದು ಅವಶ್ಯಕತೆ ಈ ದಿನಗಳಲ್ಲಿ ಇಲ್ಲ. When was the last time the cast was lot, you know? ಕೊನೆಯ ಬಾರಿ ಯಾವಾಗ ಒಂದು ಚೀಟು ಹಾಕಲ್ಪಟ್ಟಿತು? Crucifixion. Okay, wrong. Which one? To take a replacement for Judas in Acts chapter 1. ಅಪೊಸ್ತಲ ಕೃತ್ಯಗಳಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಯೂದನಿಗೆ ಬದಲಾಗಿ ಬೇರೆ ಒಬ್ಬ ಅಪೊಸ್ತಲನನ್ನು ಆರಿಸಿಕೊಳ್ಳುವುದಕ್ಕಾಗಿ ಅವರು ಚೀಟು ಹಾಕಿದರು. Today you don't need to do that because we have the complete scripture including the complete New Testament. ನಮಗೆ ಸಂಪೂರ್ಣ ಸತ್ಯವೇದ ಅಧ್ಯಯನ ಹೊಸ ಒಡಂಬಡಿಕೆ ಸಹಿತ ನಮಗೆ ಇರುವುದರಿಂದ ಈ ದಿನಗಳಲ್ಲಿ ಆ ರೀತಿಯಾಗಿ ಮಾಡಬೇಕಾದ ಅವಶ್ಯವಿಲ್ಲ. But they did that probably. ಅವರು ಈ ರೀತಿಯಾಗಿ ಅವರು ಮಾಡಿರಬಹುದು. And the name of Judah came, the tribe of Judah was found out. ಯೂದನ ಒಂದು ಕುಲವು ಅವರು ಮೊದಲಾಗಿ ಹಿಡಿಯಲ್ಪಟ್ಟಿತು. Then the clan, the next group, the clan. ಯೋಧ ಕುಲದಲ್ಲಿ ಆ ಒಂದು ಮುಂದಿನ ಒಂದು ಗೋತ್ರವು ಅದು ಹಿಡಿಯಲ್ಪಟ್ಟಿತು. Then the family's name came. ಮತ್ತು ಆ ಒಂದು ಗೋತ್ರದಲ್ಲಿ ಆ ಒಂದು ಕುಟುಂಬದ ಹೆಸರು ಬಂತು. And then finally the person's name came. ನಂತರ ಆ ಒಂದು ಕುಟುಂಬದಲ್ಲಿ ಆ ಒಬ್ಬ ವ್ಯಕ್ತಿಯ ಹೆಸರು ಹಿಡಿಯಲ್ಪಟ್ಟಿತು. Very important question arises here. ಇಲ್ಲಿ ಒಂದು ಪ್ರಾಮುಖ್ಯವಾದ ಒಂದು ಪ್ರಶ್ನೆಯು ಬರುತ್ತದೆ. Listen carefully. ಜಾಗ್ರತೆಯಿಂದ ಕೇಳಿರಿ. God knew who was the person, right? ದೇವರಿಗೆ ಆ ಒಬ್ಬ ವ್ಯಕ್ತಿ ಯಾರೆಂಬುದಾಗಿ ಗೊತ್ತಿತ್ತು. Why didn't he reveal he is the person? Go and destroy him. ಆ ಒಬ್ಬ ವ್ಯಕ್ತಿ ಈ ಒಬ್ಬ ಮನುಷ್ಯನಾಗಿದ್ದನ್ನು ಯಾಕೆ ದೇವರು ಈ ರೀತಿಯಾಗಿ ಪ್ರಕಟಿಸಲಿಲ್ಲ? Why did not God reveal his name? ದೇವರು ಯಾಕೆ ನೇರವಾಗಿ ಈ ಒಬ್ಬ ಮನುಷ್ಯನ ಹೆಸರನ್ನು ತಿಳಿಸಲಿಲ್ಲ? There are 2 main reasons. ಇದಕ್ಕೆ ಮುಖ್ಯವಾಗಿ 2 ಕಾರಣಗಳುಂಟು. Listen carefully. ನೀವು ಗಮನವಿಟ್ಟು ಕೇಳಿರಿ. The first reason, ಮೊದಲನೇ ಒಂದು ಕಾರಣ, this dramatic method of finding the guilty person will make Israel to realize the seriousness of disobeying God's command. ಈ ಒಬ್ಬ ಅಪರಾಧಿಯನ್ನು ಕಂಡುಹಿಡಿಯುವುದರಲ್ಲಿ ಈ ಒಂದು ಪದ್ಧತಿಯಲ್ಲಿ ಆ ಒಂದು ಪಾಪ ಮಾಡುವ ಒಂದು ಗಂಭೀರ ಅಥವಾ ಒಂದು ಪಾಪ ಮಾಡುವಾಗ ಅದರಲ್ಲಿರುವ ಒಂದು ಸೀರಿಯಸ್ನೆಸ್ ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ದೇವರು ಈ ಒಂದು ಕ್ರಮವನ್ನು ತೆಗೆದುಕೊಂಡನು. When the 12 names are put in and they don't know which tribe will be caught, you know, so there's fear. 12 ಹೆಸರು ಆ ಒಂದು ಅವರು ಹಾಕುವಾಗ ಆ ಒಂದು 12 ಕುಲದಲ್ಲಿಯೂ ಆ ಒಂದು ಭಯ ಇರುತ್ತದೆ. But once Judah's name found out, the 11 tribes people said, oh, we are not the ones. You know, there is a fear when this process is followed. ಈ ಒಂದು ಕ್ರಮವನ್ನು ಅವರು ಅನುಸರಿಸುವಾಗ ಉಳಿದ ಜನರ ಮಧ್ಯದಲ್ಲಿ ಒಂದು ಭಯ ಉಂಟಾಗುತ್ತದೆ. And then once a clan is found out from among Judah, ಯೋಧ ಕುಲದಿಂದ ಒಂದು ಗೋತ್ರವು ಹಿಡಿಯಲ್ಪಟ್ಟಾಗ other clans are relieved, but this clan has fear. ಯೋಧ ಆ ಒಂದು ಗೋತ್ರ ಹಿಡಿಯಲ್ಪಟ್ಟಾಗ ಉಳಿದ ಒಂದು ಗೋತ್ರವು ಅವರ ಮಧ್ಯದಲ್ಲಿ ಯಾವ ಒಂದು ಭಯವಿಲ್ಲದೆ ಇರುತ್ತದೆ. When then different families in one clan, ನಂತರ ಆ ಒಂದು ಗೋತ್ರದಲ್ಲಿ ಬೇರೆ ಬೇರೆ ಕುಟುಂಬಗಳಿರುತ್ತವೆ. And then one family's name is taken, there is fear. ನಂತರ ಆ ಒಂದು ಕುಟುಂಬದ ಹೆಸರು ಅವರು ತೆಗೆಯಲ್ಪಡುವಾಗ ಅಲ್ಲಿ ಅವರಿಗೆ ಭಯ ಉಂಟಾಗುತ್ತದೆ, ಇತರರಿಗೆ ಭಯವಿಲ್ಲ. Then when the final person is caught, before that all the people are thinking, is it me or is it me, whose name? ಕೊನೆಯದಾಗಿ ಆ ಒಬ್ಬ ವ್ಯಕ್ತಿಯ ಹೆಸರನ್ನು ಹಿಡಿಯುವಾಗ ಆ ಒಂದು ಕುಟುಂಬದಲ್ಲಿ ನನ್ನ ಹೆಸರು ಇರುತ್ತದೋ ಎಂಬುದಾಗಿ ಎಲ್ಲರೂ ಭಯದಲ್ಲಿರುತ್ತಾರೆ. You and I many times, including me, we take sin very lightly. ನಾವು ಪಾಪವನ್ನು ತುಂಬಾ
ಹಗುರವಾಗಿ ನಾವು ತೆಗೆದುಕೊಳ್ಳುತ್ತೇವೆ. God is teaching them a lesson that sin is very serious. ದೇವರು ಅವರಿಗೆ ಕಲಿಸಿಕೊಡುವ ಒಂದು ಪಾಠವೇನೆಂದ್ರೆ ಪಾಪವು ಅದು ತುಂಬಾ ಒಂದು ಘೋರವಾದ ಒಂದು Sin ಸಂಗತಿಯಾಗಿದೆ. should bring a fear in our heart. ಪಾಪವು ಒಂದು ಭಯವನ್ನು ನಮ್ಮಲ್ಲಿ ಹುಟ್ಟಿಸಬೇಕು. That's the first reason. ಇದು ಮೊದಲನೇ ಒಂದು ಕಾರಣವಾಗಿತ್ತು. The second reason is very much more important. ಎರಡನೇ ಕಾರಣ ಅದಕ್ಕಿಂತ ಒಂದು ಪ್ರಾಮುಖ್ಯವಾಗಿದೆ. To find out this person, there is a time frame, right? You have to find out the tribe, then you have to find out the clan, the family, and the person. It takes some time. ಈ ಒಬ್ಬ ಅಪರಾಧಿಯನ್ನು ಕಂಡುಹಿಡಿಯುವಾಗ ಅಲ್ಲಿ ಸಮಯ ಹಿಡಿತದೆ. ಮೊದಲು ಆ ಒಂದು ಕುಲ ಕಂಡುಹಿಡಿಯಬೇಕು, ನಂತರ ಗೋತ್ರ, ನಂತರ ಒಂದು ಕುಟುಂಬ, ಆ ಸಮಯ ತೆಗೆದುಕೊಳ್ಳುತ್ತದೆ. So what is God doing? ದೇವರು ಆ ಒಂದು ಸಮಯದಲ್ಲಿ ಮಾಡುತ್ತಿರುವುದೇನು? He is giving that guilty person an opportunity to come forward and say, don't do that, I am the person. ಆ ಒಂದು ಸಮಯವು ಆ ಒಂದು ದೇವರು ಅಪರಾಧಿಗೆ ಆತನು ಕೊಡುತ್ತಿದ್ದಾನೆ. ಈ ರೀತಿಯಾಗಿ ಮಾಡಬೇಡ, ನಾನೇ ಆ ಒಂದು ಪಾಪ ಮಾಡಿದವನು ಎಂಬುದಾಗಿ ಮುಂದೆ ಬರುವ ಹಾಗೆ ದೇವರು ಅವಕಾಶವನ್ನು ಕೊಡುತ್ತಿದ್ದಾನೆ. What I'm saying? ನಾನು ಹೇಳುವ ಸಂಗತಿ ನಿಮಗೆ ಅರ್ಥವಾಗಿರಬಹುದು. God is giving the guilty person an opportunity to come forward and repent and confess his sin. ದೇವರು ಆ ಒಬ್ಬ ಅಪರಾಧಿಗೆ ತನ್ನ ಒಂದು ಪಾಪವನ್ನು ಅರಿಕೆ ಮಾಡಿ ಪಶ್ಚಾತ್ತಾಪ ಪಟ್ಟು ಒಪ್ಪಿಕೊಳ್ಳುವುದಕ್ಕಾಗಿ ಆತನ ಸಮಯವನ್ನು ಕೊಡುತ್ತಿದ್ದಾನೆ. If Achan, the person we see in the next verses, if the Achan came forward and asked for God's mercy and forgiveness, he would have found it like David requested when he sinned with Bathsheba. ಇಲ್ಲಿ ಆಕಾನನ ಹೆಸರು ಆತನು ಹಿಡಿಯಲ್ಪಡುವುದಕ್ಕೆ ಮುಂಚಿತವಾಗಿ ಆತನು ಮುಂದೆ ಬಂದು ಕ್ಷಮಾಪಣೆಯನ್ನು ಕೇಳಿಕೊಂಡಿದ್ದೇ ಆಗಿದ್ದರೆ ದೇವರು ದಾವೀದನೊಂದಿಗೆ ಹೇಗೆ ವರ್ತಿಸಿದನೋ ಅದೇ ರೀತಿಯಾಗಿ ಇವನೊಂದಿಗೆ ವರ್ತಿಸಿರಬಹುದು. So God is giving time for the person to repent and come forward and confess. ದೇವರು ಈ ಒಬ್ಬ ಅಪರಾಧಿಗೆ ತನ್ನ ಒಂದು ಪಾಪವನ್ನು ಅರಿಕೆ ಮಾಡಿ ಪಶ್ಚಾತ್ತಾಪದಿಂದ ಒಪ್ಪಿಕೊಳ್ಳುವುದಕ್ಕಾಗಿ ಸಮಯವನ್ನು ಕೊಡುತ್ತಿದ್ದಾನೆ. Now we read till verse 18, right? 18ನೇ ವಚನ ತನಕ ನಾವು ಓದಿದ್ದೇವೆ. Okay, read verse 16 to 18 again. 16ರಿಂದ 18ನೇ ವಚನ ತನಕ Maybe ಓದಿದ್ದೇವೆ. 18. ಯೋಶುವನು ಬೆಳಗ್ಗೆ ಎದ್ದು ಇಸ್ರಾಯೇಲ್ ಕುಲಗಳನ್ನ 18ನೇ ವಚನ ಓದಿ brother. ಓಕೆ. ಆ ಕುಟುಂಬದ ಪುರುಷರನ್ನು ಕರೆದಾಗ ಯಹೂದ ಕುಲದವನು ಜಬದೀಯ ಕುಟುಂಬದವನು ಕರ್ಮೀಯ ಮಗನು ಆದ ಆಕಾನನು ಹಿಡಿಯಲ್ಪಟ್ಟನು. ಆಗ ಯೋಶುವನು ಆಕಾನನಿಗೆ, ನನ್ನ ಮಗನೇ. Enough. See, there was a grim silence when this process was going on. ಈ ಒಂದು ವಿಧಾನವು ಅಲ್ಲಿ ನಡೆಯಲ್ಪಡುತ್ತಿರುವಾಗ ಅಲ್ಲಿ ತುಂಬಾ ನಿಶ್ಶಬ್ದವಾದ ಒಂದು ಸ್ಥಿತಿ ಇತ್ತು. Finally, the culprit Achan was found out. ಅಂತಿಮದಲ್ಲಿ ಆ ಒಂದು ಅಪರಾಧಿಯಾದ ಆಕಾನನು ಹಿಡಿಯಲ್ಪಟ್ಟನು. Who found him out? ಯಾರು ಇವನನ್ನು ಕಂಡುಹಿಡಿದರು? Was it the Lot? ಒಂದು ಚೀಟು ಅವನನ್ನು ಹಿಡಿಯುತ್ತಾ? Read Proverbs 16:33. ಜ್ಞಾನೋಕ್ತಿಗಳಲ್ಲ? Proverbs 16:33. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 33ನೇ ವಚನ. Proverbs 16:33. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 33ನೇ ವಚನ. ಉಡಿಯಲ್ಲಿ ಚೀಟು ಹಾಕಬಹುದು, ಅದರ ತೀರ್ಪು ಯೆಹೋವನದೇ. ತೀರ್ಪು ಯಾರದು? Okay, the Lord can be put, but the decision is from God. ಉಡಿಯಲ್ಲಿ ಚೀಟು ಹಾಕಬಹುದು, ಆದರೆ ತೀರ್ಪು ಯೆಹೋವನದೇ. Just strangely, when this process was going on, Achan was very silent. ಈ ಒಂದು ಕ್ರಮವು ಅದು ವಿಧಾನವು ನಡೆಯುತ್ತಿರುವಾಗ ಆಕಾನನು ಆತನು ಮೌನವಾಗಿದ್ದನು. When the tribe of Judah was found out by the first Lot, ಮೊದಲನೇ ಒಂದು ಚೀಟು ಹಾಕುವುದರಲ್ಲಿ ಯಹೂದ ಕುಲವು ಹಿಡಿಯಲ್ಪಟ್ಟಿತು. he should have realized that I am getting there. God is after me. ದೇವರು can repent, come forward and repent. ದೇವರು ನನ್ನ ಹಿಂದೆ ಬರುತ್ತಿದ್ದಾನೆ, ನಾನು ಮುಂದೆ ಹೋಗಿ ನಾನು ಅರಿಕೆ ಮಾಡಿಕೊಳ್ಳಬಹುದು ಎಂಬುದಾಗಿ ಆತನು ನೆನೆಸಿರಬಹುದಾಗಿತ್ತು. He didn't do that. ಆದ್ರೆ ಆ ರೀತಿಯಾಗಿ ಮಾಡಲಿಲ್ಲ. When the clan was found out where he belongs, ನಂತರ ಆ ಒಂದು ಗೋತ್ರವು ಹಿಡಿಯಲ್ಪಟ್ಟಾಗ he could have come forward. ಆ ಒಂದು ಸಮಯ ಆದರೂ ಆತನ ಮುಂದೆ ಬಂದಿರಬಹುದು. When his great family was found out, he could have come forward. ಅವನ ಒಂದು ಕುಟುಂಬವು ಹಿಡಿಯಲ್ಪಟ್ಟಾಗ ಆ ಒಂದು ಸಮಯದಲ್ಲಾದ್ರೂ ಆತನ ಮುಂದೆ ಬಂದಿರಬಹುದು. Finally, when he was caught,
we read what happens. ಆದರೆ ಅಂತಿಮದಲ್ಲಿ ಅವನ ಹೆಸರು ಹಿಡಿಯಲ್ಪಟ್ಟಾಗ ಮಾತ್ರ ನಂತರ ಏನಾಯ್ತು ಎಂಬುದಾಗಿ ನಾವು ಮುಂದಕ್ಕೆ ಓದುತ್ತೇವೆ. Maybe his heart was pounding when each one was narrowing it down to his name. ಅವನ ಒಂದು ಹೆಸರು ಬರುವಾಗ ಅದು ಸಮಯ ಹತ್ತಿರವಾಗುತ್ತಿರುವಾಗ ಆತನ ಒಂದು ಹೃದಯವು ಅದು ತುಂಬಾ ನೋವಿನಲ್ಲಿ ಅಥವಾ God ಬಡಿತಿರಬಹುದು. gives us opportunity to confess before we get caught. ನಾವು ಹಿಡಿಯಲ್ಪಡುವುದಕ್ಕೆ ಮುಂಚಿತವಾಗಿ ದೇವರು ನಮ್ಮ ಒಂದು ಪಾಪಗಳನ್ನು ಅರಿಕೆ ಮಾಡೋದಕ್ಕಾಗಿ ಸಮಯ ಕೊಡುತ್ತಾನೆ. Look at verse 19 now. 19ನೇ ವಚನವನ್ನು ನೋಡಿರಿ. What is Joshua's response when his name he was caught? ಆಕಾನನ್ನು ಹಿಡಿಯಲ್ಪಟ್ಟಾಗ ಯೋಶುವನ ಒಂದು ಪ್ರತಿಕ್ರಿಯೆಯನ್ನು ನೋಡಿರಿ. ಆಗ ಯೆಹೋಶುವನು ಆಕಾನನಿಗೆ, ನನ್ನ ಮಗನೇ, ನೀನು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಘನಪಡಿಸಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸು. ನೀನು ಮಾಡಿದ್ದನ್ನು ನನಗೆ ಹೇಳು, ಯಾವುದನ್ನ ಮುಚ್ಚಬೇಡ ಅಂದನು. Joshua addressed Achan tenderly but firmly. ಯೋಶುವನು ಆತನು ಆಕಾನನನ್ನು ಮೃದುವಾಗಿ ಆದರೂ ಸಹ ಕಠಿಣವಾಗಿ ಆತನು ಎದುರಿಸಿದನು. This is a lesson for those of us who are in leadership. ನಾಯಕತ್ವದಲ್ಲಿರುವವರಿಗೆ ಇದು ಒಂದು ಪಾಠವಾಗಿದೆ. When we deal with a person who have sinned, ಪಾಪ ಮಾಡಿದವರೊಂದಿಗೆ ನಾಯಕರು ಅವರು ವ್ಯವಹರಿಸುವಾಗ we need compassion, at the same time we need sternness. ಆ ಒಂದು ಸಮಯದಲ್ಲಿ ಅನುಕಂಪವು ಮತ್ತು ಅದೇ ರೀತಿಯಾಗಿ ಒಂದು ಕಠಿಣತ್ವವು ಇರಬೇಕು. Many times we go to one end or the other. ಆದ್ರೆ ಕೆಲವು ಸಮಯದಲ್ಲಿ ನಾವು ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ನಾವು Sometimes we show a lot of love. ಕೆಲವು ಸಮಯದಲ್ಲಿ ತುಂಬಾ ಪ್ರೀತಿಯನ್ನು ನಾವು ತೋರಿಸುತ್ತೇವೆ. We never take a stand. ಯಾವ ಒಂದು ನಿಲುವನ್ನು ನಾವು On the ತೆಗೆದುಕೊಳ್ಳುವುದಿಲ್ಲ. other side, we may be very strong and hard. We don't show any love or compassion. ಮತ್ತೊಂದು ಸಮಯದಲ್ಲಿ ನಾವು ತುಂಬಾ ಒಂದು ಕಠಿಣವಾದ ಒಂದು ನಿಲುವನ್ನು ತೆಗೆದುಕೊಳ್ಳುತ್ತೇವೆ, ಯಾವ ಪ್ರೀತಿಯನ್ನು ತೋರಿಸುವುದಿಲ್ಲ. That's a lesson for me and for each one of us who are in the leadership. ಮತ್ತು ನಾಯಕತ್ವದಲ್ಲಿರುವ ಪ್ರತಿಯೊಬ್ಬರಿಗೆ ಇದು ಒಂದು ಪಾಠವಾಗಿದೆ. A balance is required. ಒಂದು ಸಮತೋಲನ ಅಲ್ಲಿರಬೇಕು. Joshua hated Achan's sin, but he did not despise the sinner. ಆಕಾನನು ಯೋಶುವನು ಆಕಾನನ ಪಾಪವನ್ನು ದ್ವೇಷಿಸಿದನಾದ್ರೆ ಆಕಾನನ ಅಲ್ಲ, ದ್ವೇಷಿಸಲಿಲ್ಲ. That is the nature of our Lord. ಇದು ನಮ್ಮ ದೇವರ ಒಂದು He ಸ್ವಭಾವವಾಗಿದೆ. hates our sin, but he loves the sinner. ನಮ್ಮ ಪಾಪಗಳನ್ನ ಆತನು ದ್ವೇಷಿಸುವವನಾಗಿದ್ದಾನೆ, ಆದ್ರೆ ನಮ್ಮನ್ನು ದ್ವೇಷಿಸುವವನಲ್ಲ. In verse 19, Joshua is very clear. He said, "My son, give glory to God." 19ನೇ ವಚನದಲ್ಲಿ ಯೋಶುವನಲ್ಲಿ ಸ್ಪಷ್ಟವಾಗಿ ಹೇಳುವುದೇನೆಂದ್ರೆ, ನನ್ನ ಮಗನೇ, ಯೆಹೋವನಿಗೆ ಸ್ತೋತ್ರ ಸಲ್ಲಿಸು. And he is telling to publicly confess. ಬಹಿರಂಗವಾಗಿ ಅರಿಕೆ ಮಾಡು ಎಂಬುದಾಗಿ ಹೇಳಿದನು. Then he said, "Don't hide." ಯಾವುದನ್ನು ಮುಚ್ಚಬೇಡ. Many times we hide and we get caught later. ನಾವು ಮುಚ್ಚುವುದಕ್ಕೆ ಪ್ರಯತ್ನ ಪಟ್ಟು ನಂತರ ನಾವು ಹಿಡಿಯಲ್ಪಡುತ್ತೇವೆ. And Joshua is telling, we are before God, tell the truth. ನಾವು ದೇವರ ಮುಂದೆ ನಿಂತಿದ್ದೇವೆ, ಸತ್ಯವನ್ನು ಹೇಳಿ ಎಂಬುದಾಗಿ ಯೋಶುವನು ಹೇಳಿದನು. That understanding should be in our heart always. We are seen by God, whether others seen or not. ಇತರರು ನಮ್ಮನ್ನು ನೋಡುತ್ತಾರೋ ಇಲ್ಲವೋ, ದೇವರು ನಮ್ಮನ್ನು ನೋಡುತ್ತಿದ್ದಾನೆ ಎಂಬ ಒಂದು ಅರ್ಥೈಸುವಿಕೆ ನಮಗಿರಬೇಕು. Confess for God's glory. ದೇವರ ಮಹಿಮೆಗಾಗಿ ನಾವು ಅರಿಕೆ ಮಾಡಬೇಕು. Public sin has to be publicly confessed. ಬಹಿರಂಗವಾದ ಪಾಪವನ್ನು ನಾವು ಬಹಿರಂಗವಾಗಿ ಅರಿಕೆ ಮಾಡಬೇಕು. Secret sins, if nobody else know, only I need to, maybe my thoughts, I only need to confess before God. ರಹಸ್ಯವಾದ ಪಾಪ ಇತರ ಜನರಿಗೆ ತಿಳಿಯದೇ ಇರುವಾಗ ನಾನು ದೇವರೊಂದಿಗೆ ಮಾತ್ರ ನಾನು ಅರಿಕೆ ಮಾಡಿಕೊಳ್ಳಬೇಕು. If it is my thoughts that are filthy, I have to confess it before God. ನನ್ನ ಒಂದು ಆಲೋಚನೆಯು ಅದು ಒಂದು ಕೆಟ್ಟದಾಗಿರುವಾಗ ಅದು ದೇವರ ಮುಂದೆ ಮಾತ್ರ ನಾನು ಅರಿಕೆ If I ಮಾಡಿಕೊಳ್ಳಬೇಕು. have wronged a person, I should go confess to God and to that person. ಬೇರೆ ಯಾವ ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ಏನಾದ್ರೂ ತಪ್ಪು ಮಾಡಿದ್ದೇ ಆಗಿದ್ರೆ ದೇವರ ಮುಂದೆಯೂ ಮತ್ತು ಆ ಒಬ್ಬ ವ್ಯಕ್ತಿಯ ಮುಂದೆ ನಾವು ಅರಿಕೆ If ಮಾಡಿಕೊಳ್ಳಬೇಕು. my sin affects the whole assembly, ನನ್ನ ಪಾಪವು ಇಡೀ ಸಭೆಗೆ ಅದು ಪರಿಣಾಮವನ್ನು ಉಂಟು ಮಾಡುವುದಾದ್ರೆ, according to the word of God, I have to first confess to the leadership of the assembly, then I have to publicly confess before the whole assembly. ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾನು ಮೊದಲು ನಾಯಕತ್ವದ ಮುಂದೆ ನಾನು ಪಾಪವನ್ನು ಅರಿಕೆ ಮಾಡಿ ನಂತರ ಆ ಸಭೆಯ ಮುಂದೆ ನನ್ನ ಪಾಪವನ್ನು ಒಪ್ಪಿಕೊಳ್ಳಬೇಕು. That is the order in the word of God. ದೇವರ ವಾಕ್ಯದಲ್ಲಿ ಇರುವ ಒಂದು ಕ್ರಮ ಇದಾಗಿದೆ. Now look at Achan's response when
in verse 20 and 20. 20 ಮತ್ತು 21ನೇ ವಚನದಲ್ಲಿ ಆಕಾನನ ಒಂದು ಪ್ರತಿಕ್ರಿಯೆಯನ್ನು ನೋಡಿ. ಆಕಾನನು ಯೆಹೋಶುವನಿಗೆ, ನಾನು ಕೊಳ್ಳೆಯಲ್ಲಿ ಶಿನಾರ್ ದೇಶದ ಒಂದು ಉತ್ತಮವಾದ ನಿಲುವಂಗಿಯನ್ನು, 200 ರೂಪಾಯಿ ತೂಕದ ಬೆಳ್ಳಿಯನ್ನು, 50 ರೂಪಾಯಿ ತೂಕದ ಬಂಗಾರದ ಗಟ್ಟಿಯನ್ನು ಕಂಡು ಅದನ್ನು ಆಶೆಯಿಂದ ತೆಗೆದುಕೊಂಡೆನು. ಅವುಗಳನ್ನು ನನ್ನ ಗುಡಾರದ ಮಧ್ಯದಲ್ಲಿ ಉಗಿದಿಟ್ಟಿದ್ದೇನೆ. ಬೆಳ್ಳಿಯು ಅಂಗಿಯ ಕೆಳಗಿರುತ್ತದೆ. ನಾನು ನಿಜವಾಗಿ ಇಂಥದ್ದನ್ನು ಮಾಡಿ ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಉತ್ತರ ಕೊಟ್ಟನು. Up to verse 21, right? Yeah. Okay. Now, Achan's response was straightforward and complete. ಆಕಾನನ ಪ್ರತಿಕ್ರಿಯೆಯು ಅದು ನೇರವಾಗಿಯೂ ಮತ್ತು ಸಂಪೂರ್ಣವಾಗಿತ್ತು. He confessed his sin. ಆಕಾನನು ಅವನ ಪಾಪವನ್ನು ಅರಿಕೆ ಮಾಡಿದನು. And he gave no excuse. ಯಾವ ಒಂದು ನೆವವನ್ನು ಕೊಡಲಿಲ್ಲ. Remember Adam and Eve? ಆದಾಮ್ ಮತ್ತು ಅವಳ ವಿಷಯವಾಗಿ ಜ್ಞಾಪಕ ಮಾಡಿಕೊಳ್ಳಿರಿ. When they disobeyed God, ಅವರಿಬ್ಬರು ದೇವರಿಗೆ ಅವಿಧರಾದಾಗ what did they do? ಅವರು ಮಾಡಿದೇನು? Adam said, "This woman." ಆದಾಮ್ ಈ ಸ್ತ್ರೀ ಎಂಬುದಾಗಿ ಆಕೆ What ಅವನು did ಹೇಳಿದನು. Eve say? ಅವಳು ಹೇಳಿದ್ದೇನೆಂದ್ರೆ, The serpent. ಈ ಒಂದು ಸರ್ಪ ವಂಚಿಸುತ್ತೆ ಎಂಬುದಾಗಿ. So there is always excuse and passing the blame to somebody else. ಯಾವಾಗ್ಲೂ ನೆವವನ್ನು ಕೊಟ್ಟು ಮತ್ತು ಇತರರ ಮೇಲೆ ನಾವು ದೂರ ಹೇಳುವುದಕ್ಕೆ ಪ್ರಯತ್ನಿಸುತ್ತೇವೆ. But Achan didn't do that. ಆಕಾನನು ಆ ರೀತಿಯಾಗಿ ಮಾಡಲಿಲ್ಲ. Achan said, "I have sinned against God." ನಾನು ದೇವರ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂಬುದಾಗಿ ಹೇಳಿದನು. And then he gave all the details of what all he has taken, how, which one is on the top in his tent, which was in the bottom, every detail was given. ನಂತರ ಅವನು ಸಂಪೂರ್ಣ ವಿವರಣೆಯನ್ನು ಆತನು ಕೊಡುತ್ತಿದ್ದಾನೆ. ಯಾವ ವಸ್ತುವನ್ನು ತೆಗೆದುಕೊಂಡಿದ್ದಾನೆ ಮತ್ತು ಆತನ ಒಂದು ಗುಡಾರದಲ್ಲಿ ಯಾವ ವಸ್ತು ಎಲ್ಲಿ ಎಂಬುದಾಗಿಯೂ ಸಹ ತಿಳಿಸಿದನು. Oh, we could only wish he has done this little earlier. ಆತನು ಈ ಒಂದು ಸಂಗತಿಯನ್ನು ಸ್ವಲ್ಪ ಮುಂಚೆ ಮಾಡಿದ್ರೆ ಒಳ್ಳೆಯದಾಗಿತ್ತೆಂಬುದಾಗಿ ನಾವು ಆಶಿಸಬಹುದು. As soon as the defeat was happening in, hey, if he confessed, it's because of me. I know I have violated God's word. If he did that, he would have found mercy from God. ಇಸ್ರಾಯೇಲರು ಒಂದು ಆಯ್ ಪಟ್ಟಣದ ಮೇಲೆ ಅಪಜಯ ಹೊಂದುತ್ತಿರುವ ಒಂದು ಸಮಯದಲ್ಲಿ ಅವನು ಅರಿಕೆ ಮಾಡದೇ ಆಗಿದ್ದರೆ ಆ ದೇವರಿಂದ ಕರುಣೆಯನ್ನು ಹೊಂದಿರಬಹುದು. Now it's too late and he is confessing his sin. ಆದ್ರೆ ಈಗ ಅದು ಸಮಯ ಇನ್ನೂ ಅದು ದಾಟಿ ಹೋಗಿದೆ. ಈಗ ಆತನು ತನ್ನ ಪಾಪವನ್ನು ಅರಿಕೆ ಮಾಡುತ್ತಿದ್ದಾನೆ. But he's not putting excuse on anybody else. ಆದರೂ ಆತನು ಇತರರ ಮೇಲೆ ಆತನು ದೂರು ಹೇಳುತ್ತಿಲ್ಲ. He said, "I sinned against God." ನಾನು ದೇವರ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂಬುದಾಗಿ ಹೇಳಿದನು. What is the problem with this confession? ಈ ಒಂದು ಅರಿಕೆಯಲ್ಲಿ ಇರುವ ಒಂದು ತೊಂದರೆ ಏನು? Is this a good confession? ಇದು ಒಳ್ಳೆ ಒಂದು ಅರಿಕೆಯಾಗಿದೆಯಾ? We don't see any expression of sorrow in this confession. ಈ ಒಂದು ಪಾಪ ಅರಿಕೆಯಲ್ಲಿ ತನ್ನ ಒಂದು ದುಃಖವನ್ನು ಆತನು ವ್ಯಕ್ತಪಡಿಸುವ ಯಾವ ಒಂದು ಸಂಗತಿಯನ್ನು ನಾನು ನೋಡಿದಿಲ್ಲ. Very careful when we confess. ನಾವು ಪಾಪವನ್ನು ಅರಿಕೆ ಮಾಡುವಾಗ ನಾವು ಜಾಗ್ರತೆಯಿಂದ ಇರಬೇಕು. Sometimes we say, "ನಾನು ಏನಾದರೂ ಮಾಡಿದರೆ ನನ್ನನ್ನು ಕ್ಷಮಿಸು." We were very smart, you know. We say, we know we have wronged somebody, then we say, ಏನಾದರೂ ಮಾಡಿದಾದರೆ ಕ್ಷಮಿಸಿರಿ. We are not sure we have done anything wrong. ನಾವು ಪಾಪ ಯಾರ ವಿರುದ್ಧವಾಗಿ ಏನಾದ್ರೂ ತಪ್ಪು ಮಾಡಿರುತ್ತೇವೆ, ಆದ್ರೆ ನಾನು ಏನಾದ್ರೂ ಮಾಡಿದ್ದೇ ಆಗಿದ್ರೆ ನಾನು ಕ್ಷಮಿಸಿರಿ ಎಂಬುದಾಗಿ ನಾವು ಕೆಲವು ಸಮಯ ಹೇಳುತ್ತೇವೆ. Achan's confession, we don't see any expression of sorrow for disobeying God's order. ಆಕಾನನು ತನ್ನ ಒಂದು ಪಾಪ ಅರಿಕೆ ಮಾಡುವ ಒಂದು ಸಮಯದಲ್ಲಿ ದೇವರ ಆಜ್ಞೆಗಳಿಗೆ ಅವಿಧೇನಾಗಿದ್ದೇನೆ ಎಂಬ ಒಂದು ದುಃಖವನ್ನು ಆ ಒಂದು ಅರಿಕೆಯಲ್ಲಿ ನಾವು ನೋಡುವುದಿಲ್ಲ. He not only disobeyed God, ಆತನು ದೇವರಿಗೆ ಅವಿಧೇನಾಗಿದ್ದು ಮಾತ್ರವಲ್ಲದೆ his nation, ತನ್ನ ಒಂದು ಜನಾಂಗವನ್ನು ಅಲ್ಲಗಳೆದನು. He was the reason for the defeat of Israel's troops in Ai. ಆ ಒಂದು ಆಯ್ ಪಟ್ಟಣ ವಿರುದ್ಧವಾಗಿರುವ ಒಂದು ಹೋರಾಟದಲ್ಲಿ ಯುದ್ಧದಲ್ಲಿ ಇಸ್ರಾಯೇಲರಿಗೆ ಅಪಜಯ ಉಂಟಾದದಕ್ಕೆ ಇವನು ಕಾರಣನಾಗಿದ್ದನು. He was responsible for the death of 36 soldiers. ಮತ್ತು 36 ಜನರು ಸೇನೆಗಳ ಒಂದು ಸಾವಿಗೆ ಈತನು ಕಾರಣನಾಗಿದ್ದನು. We don't see any expression of sorrow in his confession for all these serious consequences. ಈ ಒಂದು ಗಂಭೀರವಾದ ಈ ಒಂದು ಪರಿಣಾಮಗಳ ಒಂದು
ಆ ವಿಷಯದಲ್ಲಿ ಆ ಕಾನನ ಒಂದು ಅರಿಕೆಯಲ್ಲಿ ಯಾವ ಒಂದು ದುಃಖವನ್ನು ಆತನು ವ್ಯಕ್ತಪಡಿಸುತ್ತಿಲ್ಲ. Then why did he confess? ಯಾಕೆ ಆತನ ಅರಿಕೆ ಮಾಡಿದನು ಹಾಗಾದರೆ? The only reason he got confession is because he got caught. ಆತನು ಹಿಡಿಯಲ್ಪಟ್ಟ ಒಂದು ಕಾರಣದಿಂದಲೇ ಆತನು ತನ್ನ ಪಾಪವನ್ನು ಒಪ್ಪಿಕೊಂಡನು. Remember Cain? ಕಾಯಿನ ವಿಷಯವಾಗಿ ಜ್ಞಾಪಕ ಮಾಡಿಕೊಳ್ಳಿರಿ. God gave him an opportunity to confess. ದೇವರು ಅವನಿಗೆ ಒಂದು ಅವಕಾಶವನ್ನು ಪಾಪ ಅರಿಕೆ ಮಾಡುವುದಕ್ಕಾಗಿ ಅವಕಾಶವನ್ನು ಕೊಟ್ಟನು. Did he do that? ಆದ್ರೆ ಆ ರೀತಿಯಾಗಿ ಮಾಡಿದನ? He didn't do that. ಆದ್ರೆ ಆತನು ಮಾಡಲಿಲ್ಲ. Remember Saul, the first king of Israel? ಇಸ್ರಾಯೇಲರ ಪ್ರಥಮ ಅರಸನು ಸೌಲನ ವಿಷಯವಾಗಿ ಜ್ಞಾಪಕ ಮಾಡಿಕೊಳ್ಳಿರಿ. He said, I have sinned, not one time, more than one time. ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಒಂದಕ್ಕಿಂತ ಹೆಚ್ಚು ಬಾರಿ ಆತನು ತಿಳಿಸಿದನು. Remember Judas Iscariot? ಇಸ್ಕರಿಯೋತ್ ಯೂದನ ವಿಷಯವಾಗಿ ಜ್ಞಾಪಕ ಮಾಡಿಕೊಳ್ಳಿರಿ. Did he say I have sinned? ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಹೇಳಿದನ? Did he say that? ಆ ರೀತಿಯಾಗಿ ಹೇಳಿದನು ಅವನು. I have betrayed innocent blood. ನಿರಪರಾಧಿಯ ರಕ್ತಕ್ಕೆ ನಾನೇ ಕಾರಣನು. He confessed. ಆತನು ಸಹ ಅರಿಕೆ ಮಾಡಿದನು. But did it save him? ಆದ್ರೆ ಅವನನ್ನು ಪ್ರಾಣ ರಕ್ಷಣೆಯಿಂದ ಆತನು ಉಳ್ಕೊಂಡನ. In the next book of Judges in chapter 17, you don't need to turn there. There was a mother of Micah whose silver was stolen. Somebody stolen that mother's silver. ಮುಂದಿನ ಪುಸ್ತಕ ನ್ಯಾಯಸ್ಥಾಪಕರ ಪುಸ್ತಕದ 17ನೇ ಅಧ್ಯಾಯದಲ್ಲಿ ಒಬ್ಬ ತಾಯಿಯ ಒಂದು ಬೆಳ್ಳಿಯು ಅಲ್ಲಿ ಕದಿಯಲ್ಪಟ್ಟಿತು. The son is the one who stolen it. ಆ ಮಗನೇ ಆ ಒಂದು ಬೆಳ್ಳಿಯನ್ನು ಕದ್ದವನು. You can read it in Judges 17 verse 2. 17ನೇ ಅಧ್ಯಾಯ ನ್ಯಾಯಸ್ಥಾಪಕರ ಪುಸ್ತಕ 17ನೇ ಅಧ್ಯಾಯ 2ನೇ ವಚನದಲ್ಲಿ What did ಓದಬಹುದು. the mother do? ಆ ತಾಯಿ ಮಾಡಿದ್ದೇನು? She put a curse on whoever stolen my silver. So heavy silver. ಆ ಒಂದು ದೊಡ್ಡ ಒಂದು ಆ ಬೆಳ್ಳಿಯನ್ನು ಕದ್ದಿದವನ ಮೇಲೆ ಆಕೆ ಶಾಪವನ್ನು ಕೊಟ್ಟಳು. The son heard that there is a curse on me. ಆ ಮಗನು ನನ್ನ ಮೇಲೆ ಒಂದು ಶಾಪ ಇದೆ ಎಂಬುದಾಗಿ ಆತನು ಕೇಳಿದನು. I'm the one who took it. ನಂತರ ಆ ಮಗನು ತಾಯಿಯ ಬಳಿಗೆ ಹೋಗಿ ನಾನೇ ಆ ಒಂದು ಬೆಳ್ಳಿಯನ್ನು ತೆಗೆದುಕೊಂಡವನು ಎಂಬುದಾಗಿ ಹೇಳಿದನು. Why he confessed it? ಯಾಕೆ ಅವನು ಅರಿಕೆ ಮಾಡಿದನು? Because of the curse, the fear. ಆ ಒಂದು ಶಾಪದ ಒಂದು ಭಯದಿಂದ ಆತನು ಅರಿಕೆ ಮಾಡಿದನು. Why did Achan confess? ಆ ಕಾನನ್ನು ಅರಿಕೆ ಮಾಡಿದ್ದಕ್ಕೆ ಕಾರಣವೇನು? Because he got caught. ಆತನು ಹಿಡಿಯಲ್ಪಟ್ಟ ಒಂದು ಕಾರಣದಿಂದ. Why Saul or Judas all confessed, but that was not true confession. ಸೌಲನು ಇಸ್ಕರಿಯೋತ ಯೂದನು ಇವರೆಲ್ಲರೂ ಅರಿಕೆ ಮಾಡಿದ್ರು, ಪಾಪ ಅರಿಕೆ ಮಾಡಿದ್ರು, ಅದು ಯಾವುದು ಯಥಾರ್ಥವಾಗಿರಲಿಲ್ಲ. There are two kinds of sorrow we read in 2 Corinthians 7:10. Please turn there. 2 Corinthians 7:10. 2 ಕೊರಿಂಥ 7ನೇ ಅಧ್ಯಾಯ 10ನೇ ವಚನದಲ್ಲಿ ಎರಡು ತರವಾದ ದುಃಖ ಉಂಟು. ದೇವರ ಚಿತ್ತಾನುಸಾರವಾಗಿರುವ ದುಃಖವು ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ, ಆದರೆ ಲೋಕದವರಿಗಿಂತ ದುಃಖವು ಮರಣವನ್ನು ಉಂಟು ಮಾಡುತ್ತದೆ. There are two kinds of sorrow. ಎರಡು ತರವಾದ ದುಃಖ ಉಂಟು. One is a godly sorrow. ಒಂದು ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರಕ್ಕೂ ಮತ್ತು ರಕ್ಷಣೆಗೂ ಕಾರಣವಾಗಿರುತ್ತದೆ. There is a worldly sorrow. ಮತ್ತು ಲೋಕಕ್ಕೆ ಅನುಸಾರವಾಗಿರುವ ಒಂದು ದುಃಖ ಉಂಟು. That sorrow is only because he or she got caught. ಆ ಒಂದು ದುಃಖವು ನಾನು ಹಿಡಿಯಲ್ಪಟ್ಟಿದ್ದೇನೆ ಎಂಬ ಒಂದು ದುಃಖದಿಂದ ಆ ಒಂದು ದುಃಖ ಉಂಟಾಗುತ್ತದೆ. So whether Saul or Judas, they all confessed that, but that led them to death. ಸೌಲನಾಗಲಿ ಇಸ್ಕರಿಯೋತ ಯೂದನಾಗಲಿ ಅವರು ಪಾಪ ಅರಿಕೆ ಮಾಡಿದರು, ಆದರೆ ಅವು ಮರಣಕ್ಕೆ ನಡೆಸಿತು. Saul's end was death in a tragic way. ಸೌಲನ ಒಂದು ಅಂತ್ಯವು ಒಂದು ಘೋರವಾದ ಒಂದು ಮರಣದ ಮೂಲಕ ಅಂತ್ಯವಾದನು. Iscariot Judas said I wronged, but then he went and hanged himself. ಇಸ್ಕರಿಯೋತ ಯೂದನು ಸಹ ನಾನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಅರಿಕೆ ಮಾಡಿದನು, ನಂತರ ಆತನು ಹೋಗಿ ಆತನು ನೇಣು ಹಾಕಿಕೊಂಡನು. So the lesson for me and you, don't wait till we get caught, confess it beforehand. ನಿಮಗೂ ಮತ್ತು ನಮಗಿರುವ ಒಂದು ಪಾಠವೇನೆಂದ್ರೆ ನಾವು ಹಿಡಿಯಲ್ಪಡ ತನಕ ನಾವು ಕಾಯಬೇಕಾದ ಅವಶ್ಯವಿಲ್ಲ, ಅದಕ್ಕೆ ಮುಂಚಿತವಾಗಿ ನಾವು ಪಾಪ ಅರಿಕೆ ಮಾಡಿಕೊಳ್ಳಬೇಕು. Speaks to us through the word or God's servants, confess it. ದೇವರು ತನ್ನ ಪರಿಶುದ್ಧಾತ್ಮನ ಮೂಲಕವಾಗಿ ಅಥವಾ ದೇವರ ಸೇವಕರ ಮೂಲಕವಾಗಿ ಮಾತನಾಡುವಾಗ ನಾವು ಅರಿಕೆ ಮಾಡಬೇಕು. Verse 21 we see the steps in sin. 21ನೇ ವಚನದಲ್ಲಿ ಆ ಒಂದು ಪಾಪ ಮಾಡುವ ಒಂದು ವಿಷಯದಲ್ಲಿ ಇರುವ ಒಂದು ಕ್ರಮವನ್ನು ನಾವು ನೋಡುತ್ತೇವೆ. 21 again.
21ನೇ ವಚನ. ಆಕಾನನು ಯೆಹೋಶುವನಿಗೆ, ನಾನು ಕೊಳ್ಳೆಯಲ್ಲಿ ಶಿನಾರ್ ದೇಶದ ಒಂದು ಉತ್ತಮವಾದ ನಿಲುವಂಗಿಯನ್ನ, 200 ರೂಪಾಯಿ ತೂಕದ ಬೆಳ್ಳಿಯನ್ನ, 50 ರೂಪಾಯಿ ತೂಕದ ಬಂಗಾರದ ಗಟ್ಟಿಯನ್ನ ಕಂಡು ಅದನ್ನು ಆಸೆಯಿಂದ ತೆಗೆದುಕೊಂಡೇನು. ಅವುಗಳನ್ನು ನನ್ನ ಗುಡಾರದ ಮಧ್ಯದಲ್ಲಿ ಉಗಿದಿಟ್ಟಿದ್ದೇನೆ. Here we see the progression of sin. ಒಂದು ಪಾಪದ ವಿಧಾನದಲ್ಲಿರುವ ಒಂದು ಏಳಿಗೆಯನ್ನು ನಾವು ನೋಡ್ತೀವಿ. I saw, ನಾನು ನೋಡಿದೆನು, I coveted, ನಾನು ಆಶಿಸಿದೆನು, and I took it. ನಂತರ ನಾನು ತೆಗೆದುಕೊಂಡೆನು. Where do you first see that happen? ಇದು ಈ ಸಂಗತಿ, ಇದೇ ರೀತಿಯಾದ ಸಂಗತಿ ಮೊದಲು ಎಲ್ಲಿ ನಡೆಯಿತು? Eve in the Garden of Eden. ಏದೇನ್ ತೋಟದಲ್ಲಿ ಹವಳ ವಿಷಯದಲ್ಲಿ ಈ ರೀತಿಯಾಗಿ ನಡೆದನು. Fruit, ಆಕೆ ಆ ಒಂದು ಹಣ್ಣನ್ನು, ಆ ಫಲವನ್ನು ನೋಡಿದಳು. very beautiful to look at. ಅದು ನೋಡುವುದಕ್ಕೆ ತುಂಬಾ ಸುಂದರವಾಗಿತ್ತು. And she coveted in her heart, if I eat that, I'll become very smart, I'll be like God. ಈ ಒಂದು ಫಲವನ್ನು ನಾನು ತಿನ್ನುವುದಾದ್ರೆ ನಾನು ಬುದ್ಧಿವಂತಳಾಗಿ ದೇವರ ಹಾಗೆ ಆಗುತ್ತೇನೆ ಎಂಬುದಾಗಿ ಆಲೋಚಿಸಿದಳು. Then she went and took it. ನಂತರ ಆಕೆ ಹೋಗಿ ಆ ಒಂದು ಫಲವನ್ನು ತೆಗೆದುಕೊಂಡಳು. Eve was not the only one. ಅವಳು ಮಾತ್ರ ಈ ರೀತಿಯಾಗಿ ಮಾಡಲಿಲ್ಲ. What about David? ದಾವೀದನು ಆತನು ಏನು ಮಾಡಿದನು? He saw somebody's wife. ಆತನು ಇನ್ನೊಬ್ಬ ವ್ಯಕ್ತಿಯ ಹೆಂಡತಿಯನ್ನು ನೋಡಿದನು. And he desired it. ಆಕೆ ಆಶಿಸಿದನು. And then he took her. ನಂತರ ಆಕೆಯನ್ನು ತೆಗೆದುಕೊಂಡನು. This is the 3 steps in the progression of sin. ಒಂದು ಪಾಪ ಮಾಡುವ ಒಂದು ವಿಷಯದಲ್ಲಿ ಇದು 3 ಹಂತಗಳು ಉಂಟು. James 1:14 and 15. Please read that in the New Testament, the book of James, chapter 1, verse 14 and 15. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 14 ಮತ್ತು 15ನೇ ವಚನ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನ ಏರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನ ಅಡಿಯುತ್ತದೆ. There is a progression of sin. ಒಂದು ಪಾಪದಲ್ಲಿರುವ ಒಂದು ಹೇಳಿಕೆಯನ್ನು ನೋಡುತ್ತೇವೆ. ನೋಡು, desired, ಆಶಿಸುವಂತದ್ದು, and took it. ನಂತರ ತೆಗೆದುಕೊಳ್ಳುವಂತದ್ದು. A lot of it has to do with moral failures. ಇದು ನೈತಿಕವಾದ ಒಂದು ಸೋಲುವಿಕೆಯ ವಿಷಯದಲ್ಲಿ ಇರುವ ಒಂದು ಸಂಗತಿ. For men and women, that's why God has given families. ಈ ಒಂದು ಕಾರಣಕ್ಕಾಗಿ ಸ್ತ್ರೀ ಪುರುಷರಿಗೆ ಕುಟುಂಬಗಳನ್ನು ಕೊಟ್ಟಿದ್ದಾನೆ. That is where we need to find our satisfaction. ಇದರಲ್ಲಿ ನಾವು ತೃಪ್ತರಾಗಿರಬೇಕು. But that is not there. ಅದಿಲ್ಲದಿರುವಾಗ these kind of things could happen. ಇಂಥ ಒಂದು ಸಂಗತಿಯಲ್ಲಿ ನಡೆಯುವುದಕ್ಕೆ ಸಾಧ್ಯತೆ ಉಂಟು. Now when I saw, I coveted, I took. ನಾನು ನೋಡಿದೆನು, ಆಶಿಸಿದೆನು, ನಂತರ ತೆಗೆದುಕೊಂಡೆನು. Now when you look at the things that Achan took, there are 3 things. ಆಕಾನನು ಆತನು ತೆಗೆದುಕೊಂಡರಲ್ಲಿ 3 ಸಂಗತಿಗಳು ಉಂಟು. I'll finish in a few minutes, okay? He saw a Babylonian robe. ಅಲ್ಲಿ ಶಿನಾರ್ ದೇಶದ ಒಂದು ಉತ್ತಮವಾದ ನಿಲುವಂಗಿಯನ್ನು ನೋಡಿದನು. How did that get into Jericho? ಇದು ಹೇಗೆ ಎರಿಕೋ ಪಟ್ಟಣದಲ್ಲಿ ಸೇರಿತು? Maybe the Jericho people had trade with Babylon, which is further east. ಒಂದು ವೇಳೆ ಎರಿಕೋ ಪಟ್ಟಣದವರು ಆ ಒಂದು ಬಾಬೆಲ್ ಪಟ್ಟಣದವರೊಂದಿಗೆ ವ್ಯಾಪಾರ ಮಾಡಿರಬಹುದು. And there was a nice, good looking Peter England dress, or what was it? A nice designer coat. ಅಲ್ಲಿ ಒಂದು ಉತ್ತಮವಾದ ಒಂದು ನಿಲುವಂಗಿಯನ್ನು ಆತನು ನೋಡಿದನು. Then 200 shekels of silver. 200 ರೂಪಾಯಿ ತೂಕದ ಬೆಳ್ಳಿ. That is about 2.25 kg. 2.25 kg silver. 2.25 kg ಇರುವ ಒಂದು ಬೆಳ್ಳಿ ಆಗಿತ್ತು. 50 shekels of gold. 50 ರೂಪಾಯಿ ತೂಕದ ಬಂಗಾರ. That's about 3/4 kg of gold. ಅದು 3.25 kg ಬಂಗಾರವಾಗಿತ್ತು. Achan saw that. ಆಕಾನನು ಇದನ್ನು ನೋಡಿದನು. He took it. ಅವನು ತೆಗೆದುಕೊಂಡನು. ಅವನು ಆಶಿಸಿ ಅದನ್ನು ತೆಗೆದುಕೊಂಡನು. What Achan might have thought when he went to take it? ಇದನ್ನು ತೆಗೆದುಕೊಳ್ಳುವಾಗ ಆಕಾನನು ಏನು ಆಲೋಚಿಸಿರಬಹುದು? This 40 years I was in the wilderness. 40 ವರ್ಷ ನಾನು ಮರುಭೂಮಿಯಲ್ಲಿ ಅರಣ್ಯದಲ್ಲಿದ್ದೇನು. I didn't enjoy good things of the world. ಈ ಲೋಕದ ಉತ್ತಮವಾದ ವಿಷಯಗಳನ್ನು ನಾನು ಅನುಭವಿಸಲಿಲ್ಲ. Something beautiful and costly. ಇಲ್ಲಿ ಒಂದು ತುಂಬಾ ಸುಂದರವಾದ ಮತ್ತು ಬೆಲೆಯುಳ್ಳ ಒಂದು ಸಂಗತಿಗಳು ಉಂಟು. What's so wrong about it? God wanted me to prosper and be good. I wanted to live comfortable. So this might be the excuse he gave. ದೇವರು ನಾನು ಒಳ್ಳೆ ಉತ್ತಮವಾದ ಒಂದು ಜೀವಿತವನ್ನು ಜೀವಿಸಬೇಕು, ಇದು ತೆಗೆದುಕೊಳ್ಳುವುದರಲ್ಲಿ ಏನು ತಪ್ಪು ಎಂಬುದಾಗಿ ಆತನು ಆಲೋಚಿಸಿರಬಹುದು. He might also thought, if I take this, how will anybody know?
All the other things will go to God's treasury and nobody will miss it. Nobody have weighed it, he could have thought many excuses. ಆತನು ತೆಗೆದುಕೊಳ್ಳುವಾಗ ಯಾರು ಇದನ್ನು ನೋಡುವುದಿಲ್ಲ. ಅನೇಕ ಒಂದು ವಸ್ತುಗಳು ದೇವರ ಒಂದು ಭಂಡಾರಕ್ಕೆ ಹೋಗುತ್ತದೆ. ಇದು ತೆಗೆದುಕೊಳ್ಳುವಾಗ ಯಾರು ನೋಡುವುದಿಲ್ಲ ಎಂಬುದಾಗಿ ಈ ರೀತಿಯಾಗಿ ಅನೇಕ ನೆವಗಳನ್ನು ಆತನು ಕೊಟ್ಟಿರಬಹುದು. But there was a specific command against doing that. ಆದ್ರೆ ಇದಕ್ಕೆ ವಿರುದ್ಧವಾಗಿ ಮಾಡುವ ವಿಷಯದಲ್ಲಿ ಸ್ಪಷ್ಟವಾದ ಒಂದು ಆಜ್ಞೆಗಳು Let's ಕೊಡಲ್ಪಟ್ಟಿತು. read quickly verse 22 to 25. 22ರಿಂದ 25ನೇ ವಚನ ತನಕ ನಾವು ಓದಿಕೊಳ್ಳೋಣ. 26. 26ನೇ ವಚನ ತನಕ. ಆಗ ಯೆಹೋಶುವನು ಆಳುಗಳನ್ನ ಕಳುಹಿಸಲು ಅವರು ಓಡಿ ಹೋಗಿ ನೋಡಲಾಗಿ ಆ ನಿಲುವಂಗಿಯು ಗುಡಾರದಲ್ಲಿ ಉಗಿದಿತ್ತು, ಬೆಳ್ಳಿಯು ಅದರ ಕೆಳಗಿತ್ತು. ಅವರು ಅವುಗಳನ್ನ ಗುಡಾರದೊಳಗಿಂದ ತೆಗೆದುಕೊಂಡು ಯೆಹೋಶುವನು ಇಸ್ರಾಯೇಲರು ಇದ್ದಲ್ಲಿಗೆ ಬಂದು ಯೆಹೋವನ ಮುಂದಿಟ್ಟರು. ಮತ್ತು ಯೆಹೋಶುವನು ಎಲ್ಲಾ ಇಸ್ರಾಯೇಲರು ಜೆರಹನ ಮಗನಾದ ಅಕಾನನನ್ನು ಆ ಬೆಳ್ಳಿ ನಿಲುವಂಗಿ ಬಂಗಾರದ ಗಟ್ಟಿ ಅವನ ಗಂಡು ಹೆಣ್ಣು ಮಕ್ಕಳು ದನ ಕರುಗಳು ಕತ್ತೆಗಳು ಆಡು ಕುರಿಗಳು ಗುಡಾರವು ಈ ಎಲ್ಲವುಗಳು ಸಹಿತವಾಗಿ ಹಿಡಿದು ಅಕೋರನ ತಗ್ಗಿಗೆ ಒಯ್ದರು. ಅಲ್ಲಿ ಯೆಹೋಶುವನು ಅವನಿಗೆ, ನೀನು ನಮ್ಮನ್ನು ಆಪತ್ತಿಗೆ ಗುರಿ ಮಾಡಿದ್ದೇಕೆ? ಇವತ್ತು ಯೆಹೋವನು ನಿನ್ನ ಮೇಲೆ ಆಪತ್ತನ್ನ ಬರಮಾಡುವನು ಎಂದು ಹೇಳಿದ ಕೂಡಲೇ ಇಸ್ರಾಯೇಲರೆಲ್ಲರೂ ಅವನನ್ನ ಕಲ್ಲೆಸೆದು ಕೊಂದರು. ಅವನಿಗಿದ್ದೆಲ್ಲವನ್ನು ಕಲ್ಲೆಸೆದು ಬೆಂಕಿಯಿಂದ ಸುಟ್ಟು ಬಿಟ್ಟರು. ಅವನ ಮೇಲೆ ಕಲ್ಲುಗಳು ಒಂದು ದೊಡ್ಡ ಕುಪ್ಪೆಯನ್ನ ಹಾಕಿದರು. ಅದು ಇಂದಿನವರೆಗೂ ಅದೇ. ಆಗ ಯೆಹೋವನ ರೋಷಾಗ್ನಿಯು ಅಡಗಿ ಹೋಯಿತು. ಈ ಸಂಗತಿಯ ದೆಸೆಯಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಅಕೋರನ ತೆಗ್ಗು ಎಂಬ ಹೆಸರಿರುತ್ತದೆ. Achan's confession was verified by Joshua sending people to see all these items. ಆಕಾನನು ತನ್ನ ಪಾಪವನ್ನು ಅರಿಕೆ ಮಾಡಿದಾಗ ಯೋಶುವನು ಆಳುಗಳನ್ನು ಕಲಿಸಿ ಆಕಾನನು ಗುಡಾರಕ್ಕೆ ಹೋಗಿ ಅದನ್ನು ಸ್ಪಷ್ಟೀಕರಿಸಿದನು. Everything was brought and laid before the Lord. ಎಲ್ಲವೂ ತೆಗೆದುಕೊಂಡು ಬಂದು ದೇವರ ಮುಂದೆ ಅಲ್ಲಿ ಇಡಲ್ಪಟ್ಟಿತು. God says everything is open and naked before God. ದೇವರ ಮುಂದೆ ಎಲ್ಲವೂ ಬೆತ್ತಲೆಯಾಗಿ ಬಯಲಾಗಿ ಉಂಟು. This wretched man was taken to the valley of Achor. He's not only his spoil that he took, his family, his animals, all his property, everything was burned. ಇಲ್ಲಿ ಆಕಾನನು ಮಾತ್ರವಲ್ಲದೆ ಅವನ ಗಂಡು ಹೆಣ್ಣು ಮಕ್ಕಳು ದನ ಕರುಗಳು ಕತ್ತೆಗಳು ಎಲ್ಲವೂ ಅಕೋರ್ ತಗ್ಗಿಗೆ ಅವರು ಹೋಯ್ದರು ಎಂಬುದಾಗಿ ನಾವು ನೋಡುತ್ತೇವೆ. Fatal stone fell on Achan and his children. ಅವನ ಮೇಲೆ ಆ ಒಂದು ಮರಣದ ಒಂದು ಕಲ್ಲು ಅವರ ಮೇಲೆ ಬಿದ್ದು ಎಲ್ಲವೂ ಅವರನ್ನು ನಾಶ ಮಾಡಿತು. ಯೋಶುವನು ಒಂದು ಪ್ರಶ್ನೆಯನ್ನು ಕೇಳಿದನು, Why have you troubled Israel? Why have you troubled us? ಯಾಕೆ ನಮ್ಮನ್ನು ತೊಂದರೆಪಡಿಸಿದೆ ಎಂಬುದಾಗಿ. 1 Corinthians 3:17 says that he that destroys the church, God will destroy. 1 ಕೊರಿಂಥ 3ನೇ ಅಧ್ಯಾಯ 17ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ. Please read 1 Corinthians 3:17. ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನ ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. My beloved brothers and sisters, be careful about your actions against the local church. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸಭೆಯಲ್ಲಿ ಇರುವ ಸಭೆಗೆ ವಿರುದ್ಧವಾಗಿರುವ ನಿಮ್ಮ ಒಂದು ಕ್ರಿಯೆಗಳ ವಿಷಯವಾಗಿ ತುಂಬಾ ಜಾಗೃತೆಯಿಂದ ಇರಬೇಕು. Achan took some, but he lost all. ಆಕಾನನು ಕೆಲವನ್ನು ತೆಗೆದುಕೊಂಡು ಎಲ್ಲವನ್ನು ನಷ್ಟಪಡಿಸಿಕೊಂಡನು. We read about in Deuteronomy 24:16, you don't need to turn there. It says children should not be punished for the father's sin. ಧರ್ಮೋಪದೇಶ ಕಾಂಡ 24ನೇ ಅಧ್ಯಾಯ 16ನೇ ವಚನದಲ್ಲಿ ಮಕ್ಕಳ ಪಾಪದ ದೆಸೆಯಿಂದ ತಂದೆಗೂ ತಂದೆಯ ಪಾಪದ ದೆಸೆಯಿಂದ ಮಕ್ಕಳಿಗೂ ಶಿಕ್ಷೆ ಆಗಬಾರದು. But here we read about Achan's children also punished. ಆದ್ರೆ ಈ ಒಂದು ಘಟನೆಯಲ್ಲಿ ಆಕಾನನ ಮಕ್ಕಳು ಸಹ ಅವರಿಗೆ ಶಿಕ್ಷೆಗೊಳಗಾದರು. What could be the reason? ಇದಕ್ಕೆ ಕಾರಣ ಏನಾಗಿರಬಹುದು? Maybe the children also partner with him in maybe digging the hole under the tent and hiding it. Maybe the children were also part of that. ಒಂದು ವೇಳೆ ಮಕ್ಕಳು ಸಹ ಈ ಒಂದು ಪಾಪದಲ್ಲಿ ಒಳಗಾಗಿರಬಹುದು. ಆ ಒಂದು ಸಂಗತಿಗಳನ್ನು ಬಚ್ಚಿಡುವುದರಲ್ಲಿ ಮಕ್ಕಳು ಸಹ ಅವರು ಸಹಾಯ ಮಾಡಿರಬಹುದು. We don't read about his wife. Did you notice that? ಆಕಾನನ ಪತ್ನಿಯ ವಿಷಯವಾಗಿ ನಾವು ಇಲ್ಲಿ ಓದುವುದಿಲ್ಲ. I don't know why. Maybe she was not there or she was not part of it. Maybe God spared her. ಆಕೆ ಇಲ್ಲದೆ ಹೋಗಿರಬಹುದು ಅಥವಾ ದೇವರು ಆಕೆಯನ್ನು ಉಳಿಸಿರಬಹುದು. Remember Ananias and Sapphira?
ಅನಾನಿಯಾಸ್ ಮತ್ತು ಸಫೇರ ವಿಷಯವಾಗಿ ನೀವು They ಜ್ಞಾಪಕ were ಮಾಡಿಕೊಳ್ಳಿರಿ. partners in doing wrong and lying against the Holy Spirit. ತಪ್ಪು ಮಾಡುವುದರಲ್ಲಿ ಅವರು ಪಾಲುಗಾರರಾಗಿದ್ದರು ಮತ್ತು ಪರಿಶುದ್ಧಾತ್ಮನ ವಿರುದ್ಧವಾಗಿ ಸುಳ್ಳಾಡಿದರು. Maybe Achan's wife was not a part of that. ಒಂದು ವೇಳೆ ಆಕಾನನ ಪತ್ನಿಯು ಇದರಲ್ಲಿ ಒಳಗೊಂಡದೇ ಇಲ್ಲದೆ In ಇರಬಹುದು. the family, if the husband does wrong, the wife has a moral responsibility to say it's wrong. If the wife is wrong, the husband has the right to say, no, I'm not going to be part of that. ಮನೆಯಲ್ಲಿ ಒಬ್ಬ ಗಂಡನು ಪಾಪ ಮಾಡುವಾಗ ಆ ಪತ್ನಿಯು ಇದರಲ್ಲಿ ನಾನು ಭಾಗವಹಿಸುವುದಿಲ್ಲ ಎಂಬುದಾಗಿ ಹೇಳುವ ಒಂದು ಹಕ್ಕು ಅವರಿಗಿದೆ. ಅದೇ ರೀತಿಯಾಗಿ ಪತ್ನಿ ಪಾಪ ಮಾಡುವಾಗ ಗಂಡನು ಸಹ ನಾನು ಇದರಲ್ಲಿ ಒಳಗಾಗುವುದಿಲ್ಲ ಎಂಬುದಾಗಿ ಹೇಳುವ ಹಕ್ಕು ಅವರಿಗೆ ಉಂಟು. Finally, they were stoned and burned, and a pile of rock was laid there, the valley of Achan. ಅಂತಿಮವಾಗಿ ಅವರನ್ನು ಕಲ್ಲೆಸೆದು ಕೊಂದರು. ಅವರಿಗಿದ್ದ ಎಲ್ಲವನ್ನು ಕಲ್ಲೆಸೆದು ಬೆಂಕಿಯಿಂದ ಸುಟ್ಟು ಬಿಟ್ಟರು. ಅವರ ಮೇಲೆ ಒಂದು ದೊಡ್ಡ ಒಂದು ಕುಪ್ಪೆಯನ್ನು ಹಾಕಿದರು. ಅದು ಆ ಕೋರಿನ ತಗ್ಗು ಎಂಬುದಾಗಿ ಹೆಸರು ಉಂಟು. A great warning for Israel. ಇಸ್ರಾಯೇಲರಿಗೆ ಒಂದು ದೊಡ್ಡ ಒಂದು ಎಚ್ಚರಿಕೆಯಾಗಿತ್ತು. Achan means troublemaker, troubler. ಅಕಾನ್ ಎಂಬ ಹೆಸರಿಗಿರುವ ಅರ್ಥ ಆಪತ್ತು ಅಥವಾ ತೊಂದರೆ ಮಾಡುವವನು. Achor, the valley of Achor means trouble. ಆ ಕೋರಿನ ತಗ್ಗು ಎಂಬುದಾಗಿ ಹೇಳುವಾಗ ತೊಂದರೆ. God's anger was removed because they dealt with sin. ಅಲ್ಲಿ ಯೆಹೋವನ ರೋಷಾಗ್ನಿಯು ಅಡಗಿ ಹೋಯಿತು, ಕಾರಣ ಅವರು ಪಾಪದೊಂದಿಗೆ ವ್ಯವಹರಿಸಿದರು. And God was willing to lead them forward. ನಂತರ ದೇವರು ಅವರನ್ನು ಮುಂದೆ ನಡೆಸುವುದಕ್ಕೆ What is ಮನಸ್ಸುಳ್ಳವನಾದನು. the lesson I learned from here? ಇಲ್ಲಿಂದ ನಾನು ಕಲಿಯುವ ಪಾಠವೇನು? Sin is very serious. ಪಾಪವು ಅದು ತುಂಬಾ ಗಾಂಭೀರ್ಯವಾದ ಒಂದು The soul ಸಂಗತಿಯಾಗಿದೆ. that sinneth shall die. ಪಾಪ ಮಾಡುವ ಆತ್ಮವು ಅದು ಸಾಯಲೇಬೇಕು. And sin should be taken very serious. ನಾವು ಸಹ ಪಾಪವನ್ನು ತುಂಬಾ ಗಂಭೀರವಾಗಿ Many ಪರಿಗಣಿಸಬೇಕು. times I don't do that. ನಾವು ಅನೇಕ ಸಮಯದಲ್ಲಿ ನಾನು ಆ ರೀತಿಯಾಗಿ The ಮಾಡುವುದಿಲ್ಲ. second truth is confess it properly. ಎರಡನೇ ಒಂದು ಸತ್ಯಾಂಶವೇನೆಂದ್ರೆ ನಾವು ಸರಿಯಾಗಿ ಅರಿಕೆ ಮಾಡಬೇಕು. You will find mercy from God. ದೇವರಿಂದ ನಮಗೆ ಕರುಣೆಯು ದೊರೆಯುತ್ತದೆ. David found that mercy. ದಾವಿದನಿಗೆ ಆ ಕರುಣೆಯು ದೊರೆಯಿತು, Achan did not. ಆಕಾನನಿಗೆ ದೊರೆಯಲಿಲ್ಲ. God is merciful when we come and repent and believe Him. ನಾವು ಅರಿಕೆ ಮಾಡಿ ಮಾನಸಾಂತರ ಪಟ್ಟು ನಂಬುವುದಾದ್ರೆ ದೇವರು ನಮ್ಮ ಮೇಲೆ ಕರುಣೆಯನ್ನು ತೋರಿಸುವ. Don't wait till we get caught. ನಾವು ಹಿಡಿಯಲ್ಪಡುವ ತನಕ ನಾವು ಕಾಯಬಾರದು. Victory in Jericho does not mean always victory. ಯೆರಿಕೋ ಪಟ್ಟಣದಲ್ಲಿ ನಮಗೆ ಜಯ ಸಿಕ್ತು, ಯಾವಾಗ್ಲೂ ನಮಗೆ ಜಯ ಉಂಟಾಗುತ್ತದೆ ಎಂಬುದಾಗಲ್ಲ. 3-4 reasons why this defeat happened. ಈ ಒಂದು ಸೋಲುವಿಕೆಗೆ 2-3 ಕಾರಣಗಳು First, ಉಂಟು. they were overconfident. ಮೊದಲು ಅವರು ತುಂಬಾ ಭರವಸೆ, ಒಂದು ಆತ್ಮವಿಶ್ವಾಸ They ಉಳ್ಳವರಾಗಿದ್ದರು. underestimated the enemy's strength. ವೈರಿಗಳ ಒಂದು ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳದೆ ಹೋದರು. Number 3, ಮೂರನೇದಾಗಿ they didn't ask God's counsel before going to Ai. ಆಯ್ ಪಟ್ಟಣದ ವಿರುದ್ಧವಾಗಿ ಹೋಗುವುದಕ್ಕೆ ಮುಂಚಿತವಾಗಿ ದೇವರ ಆಲೋಚನೆಯನ್ನು ಅವರು ಕೇಳಿಕೊಳ್ಳಲಿಲ್ಲ. Thirdly, there was sin in the camp. ನಾಲ್ಕನೇದಾಗಿ ಆ ಒಂದು ಪಾಳೆಯದಲ್ಲಿ ಆ ಒಂದು ಪಾಪವು ಇತ್ತು. May God help us to learn from this. ಈ ಒಂದು ವಿಷಯಗಳಿಂದ ನಾವು ಕಲಿಯುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ.